ಗಂಡಿಂದ ಹೆಣ್ಣಾಗಿದ್ದೀರಿ. ಹೆಣ್ತನ ನಿಮಗೆಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ನೆಮ್ಮದಿ ಕೊಡ್ತಾ ಇದೆ? ಕಂಪ್ಲೀಟ್ ಟ್ರ್ಯಾಂಕ್ವಿಲಿಟಿ ಸ್ಟೇಟ್ ಅಂತ ಹೇಳ್ಬೋದು. ಅನಿತಾ ಪ್ರಸಾದ್ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ದು ಯಾಕೆ? ನನಗೂ ತುಂಬ ಅವಮಾನ ಆಯಿತು. ಏನೋ ಮಾಡ್ಕೊಂಡು ಒಂದ್ಸಲ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇವತ್ತಿನ ವಿಶೇಷ ಪಾಡ್ಕ್ಯಾಸ್ಟ್ನಲ್ಲಿ ಬಹಳ ವಿಶೇಷವಾದಂಥ ಒಬ್ಬ ಅತಿಥಿ ನ್ಯೂಸ್ ಫಸ್ಟ್ನ ಸ್ಟುಡಿಯೋದಲ್ಲಿದ್ದಾರೆ. ಇವರ ಜೀವನದ ಫಸ್ಟ್ ಹಾಫ್ ಇದೆಯಲ್ಲ, ಅದು ಒಂದು ರೀತಿಯ ಅತ್ಯದ್ಭುತ ಅನ್ನುವಂಥ ಒಂದು ಜರ್ನಿ. ಬೆಂಗಳೂರಿನಿಂದ ಜರ್ಮನಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಜರ್ಮನಿಯಲ್ಲಿ ಅವರು ಮಾಡಿದ್ದು ಸಾಧನೆಯ ಮೇಲೆ ಸಾಧನೆ. ಸಾಮಾನ್ಯರಾಗಿ ನಾವು ನೀವು ಊಹಿಸುವುದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ದೊಡ್ಡ ಸಾಧನೆಯ ಪಟ್ಟಿ ಅವರ ಹೆಸರಿನಲ್ಲಿದೆ. ಹೆಂಡತಿ, ಮಕ್ಕಳು, ಸಂಸಾರ, ಲಕ್ಸುರಿಯಸ್ ಲೈಫ್, ಬಿಲಿಯನೇರ್ ಆಗಿದ್ರು ಜರ್ಮನಿಯಲ್ಲಿ. ಏರ್ಕ್ರಾಫ್ಟ್ ಇಂಡಸ್ಟ್ರಿನಲ್ಲಿ ಇವತ್ತಿಗೂ ಅವರದ್ದು ಬಹಳ ದೊಡ್ಡ ಹೆಸರು. ಇಷ್ಟೊಂದೆಲ್ಲ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಹೆಸರು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್. ಆದರೆ ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡ ಹಾಗೆ ನಡೆಯಲ್ವಲ್ಲ. ಒಂದೊಂದು ಸಲ ನಾವು ನಿರೀಕ್ಷೆಯೇ ಮಾಡಿರದೇ ಇರುವಂಥ ಒಂದಿಷ್ಟು ಅಡೆತಡೆಗಳು ಅದು ಸುನಾಮಿ ಥರ ಬಂದ ಪಳಿಸತ್ತೆ. ಅವ್ರ ಲೈಫಲ್ಲೂ ಹಾಗೆ ಆಗ್ಬಿಡ್ತು. ಏಕಾಏಕಿ ಒಂದು ಬದಲಾವಣೆ, ಅವರಾಗಿ ಬಯಸಿದ ಬದಲಾವಣೆಯಲ್ಲ, ಅದಾಗಿ ಆದಂಥ ಬದಲಾವಣೆ. ಆ ಒಂದು ಬದಲಾವಣೆ ಏಕಾಏಕಿ ಬದುಕನ್ನು ಪಲ್ಟಿ ಹೊಡೆಸ್ಬಿಡ್ತು. ಏನೆಲ್ಲ ಗಳಿಸ್ಕೊಂಡಿದ್ರು, ಎಂತೆಂಥದ್ದನ್ನೆಲ್ಲ ಗಳಿಸ್ಕೊಂಡಿದ್ರು, ಅವ್ರದ್ದು ಅನ್ನುವಂಥದ್ದು ಎಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ರು, ಅಷ್ಟು ಸಾಮ್ರಾಜ್ಯ ಕಳೆದು ಹೋಗ್ಬಿಡ್ತು ಅವ್ರ ಕೈನಿಂದ. ಹೆಂಡತಿ, ಮಕ್ಕಳು, ಸಂಸಾರ, ಫ್ಯಾಮಿಲಿ, ಬಿಸ್ನೆಸ್, ಅವರು ಕಟ್ಟಿದಂಥ ಸಂಸ್ಥೆ ಎಲ್ಲವೂ ಕಳೆದು ಹೋಗ್ಬಿಡ್ತು. ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಅವ್ರ ಜೊತೆ ಉಳಿದಿದ್ದು ಈಗಲೂ ಅವ್ರ ಮುಖದಲ್ಲಿರುವಂಥ ಆ ನಗು. ಅಷ್ಟು ಕೆಳಕ್ಕೆ ಬಿದ್ದ ಮೇಲೂ, ಅಂದರೆ ಝೀರೋ ಆದ ಮೇಲೂ ಎದ್ದು ನಿಲ್ಲಬೇಕು ನಾನು ಅನ್ನುವಂಥ ಅವರ ಛಲ ಇದೆಯಲ್ಲ, ಅದು ಅವ್ರ ಕೈಯಲ್ಲಿ ಉಳ್ಕೊಂಡಿತ್ತು. ಆ ಜಾಗದಲ್ಲಿ ಬಹುಶಃ ಬೇರೆ ಯಾರಾದರೂ ಇದ್ದಿದ್ರೆ ಏನಾದರೂ ಮಾಡ್ಕೊಂಡ್ಬಿಡ್ತಿದ್ರು ಏನೋ. ಬಟ್ ಅವ್ರು ಹಾಗೆ ಮಾಡಲಿಲ್ಲ. ನಾನು ಎದ್ದು ನಿಲ್ಲಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗವ್ರು ಡಿಸೈಡ್ ಮಾಡಿದ್ದು ಕೇವಲ ಅವ್ರಿಗೋಸ್ಕರ ಅಲ್ಲ, ಅವರ ರೀತಿ ಈ ಸಮಾಜದಲ್ಲಿ ಇರುವಂಥ ನೂರಾರು, ಸಾವಿರಾರು, ಲಕ್ಷಾಂತರ ಮಂದಿಗಾಗಿ, ಪ್ರಪಂಚದಾದ್ಯಂತ ಅವ್ರ ಥರ ಇರುವಂಥವ್ರಿಗಾಗಿ ನಾನು ಎದ್ದು ನಿಲ್ಲಬೇಕು, ಅವ್ರಿಗೂ ಒಂದು ಗೌರವಯುತವಾದಂಥ ಬದುಕಿದೆ ಅನ್ನುವಂಥದ್ದನ್ನು ತೋರಿಸಬೇಕು, ಬದುಕನ್ನು ಕಟ್ಟಿಕೊಡಬೇಕು ಅನ್ನುವಂಥ ಛಲದೊಂದಿಗೆ ಎದ್ದು ನಿಲ್ತಾರೆ. ಆಗ ಅವರು ಬದಲಾಗಿದ್ದು ಡಾಕ್ಟರ್ ಅನಿತಾ ಪ್ರಸಾದ್ ಆಗಿ. ಅಂದರೆ ಗಂಡಾಗಿದ್ದವರು ಹೆಣ್ಣಾಗಿ ಬದಲಾಗ್ತಾರೆ. ಯಾಕೆ ಬದಲಾಗ್ಬಿಟ್ರು ಪ್ರಶ್ನೆ ಹುಟ್ಟುತ್ತಲ್ವಾ? ಹೇಗೆ ಬದಲಾದರು? ಅದಾಗಿಯೇ ಹೇಗಾಯಿತು? ಮುಂದೆ ಅವ್ರ ಜೀವನ ಏನು? ತಮ್ಮವ್ರಿಗೋಸ್ಕರ, ತಮ್ಮ ರೀತಿ ಇರೋರಿಗೋಸ್ಕರ ಏನೋ ಒಂದು ಮಾಡಬೇಕು ಅನ್ನುವಂಥ ಛಲದೊಂದಿಗೆ ಬಂದಿದ್ದಾರೆ. ತುಂಬ ದೊಡ್ಡ ವಿಷನ್ ಇದೆ. ತುಂಬ ದೊಡ್ಡ ಆಂಟ್ರಪ್ರಿನರ್ ಆಗಿದ್ದವರು. ಅವರಿಗೆ ಬೇರೆಯದೇ ಆದಂಥ ಕಲ್ಪನೆ ಇದೆ. ಬಟ್ ಅದನ್ನೆಲ್ಲ ಹೇಗೆ ಮಾಡ್ತಾರೆ? ಅವರನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದು ಹೇಗೆ? ಸಮಾಜ ಅವರನ್ನು ಆಕ್ಸೆಪ್ಟ್ ಮಾಡಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಸಮಾಜನ ಅವ್ರು ಹೇಗೆ ಎಜುಕೇಟ್ ಮಾಡ್ತಿದ್ದಾರೆ? ಇದೆಲ್ಲದರ ಬಗ್ಗೆ ಅವರಿಂದಾನೇ ಅವರ ಕಥೆಯನ್ನು ಕೇಳ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಅನಿತಾ ಪ್ರಸಾದ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಡಾಕ್ಟರ್ ಅನಿತಾ ಪ್ರಸಾದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಇಂಟ್ರಡಕ್ಷನ್ ಕೊಟ್ರಿ. ಐ ಆಮ್ ಸ್ಪೀಚ್ಲೆಸ್. ಯಾಕಂದರೆ ಈ ಮೆಲ್ಲಿಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಬಹುಶಃ ಈಗ ಆಗೋದಿಲ್ಲ. ನಾನು ಡಾಕ್ಟರ್ ಅನಿತಾ ಪ್ರಸಾದ್ ಅವ್ರ ಬಗ್ಗೆ ಫಸ್ಟ್ ಡೇ ತಿಳ್ಕೊಂಡಾಗಿನಿಂದ ಅವ್ರು ಮಾತಾಡಿದ್ದು ತುಂಬ ಕೇಳಿಸ್ಕೊಂಡೆ. ಅವ್ರ ಇಂಟರ್ವ್ಯೂಸ್ ತುಂಬ ನೋಡಿದೆ. ನನಗೆ ಕೇಳಬೇಕು ಅನಿಸಿದ್ದು, ಮೊದಲ ಪ್ರಶ್ನೆ ಕೇಳಬೇಕು ಅನಿಸಿದ್ದೇನು ಅಂದರೆ, ಹೆಣ್ಣು ಅಂದರೆ ಒಂದು ಖುಷಿ, ಒಂದು ಸಂಭ್ರಮ ಅಂತ ಹೇಳ್ತಾರೆ. ಹೆಣ್ತನ ಅಂದರೆ ಅದೊಂದು ಸಂಪೂರ್ಣತೆ ಅನ್ನುವಂಥ ಭಾವನೆ ಇದೆ. ಗಂಡಿಂದ ಹೆಣ್ಣಾಗಿದ್ದೀರಿ. ಹೆಣ್ತನ ನಿಮಗೆಷ್ಟು ಖುಷಿ ಕೊಡ್ತಾ ಇದೆ, ಎಷ್ಟು ನೆಮ್ಮದಿ ಕೊಡ್ತಾ ಇದೆ? ಈ ಗಂಡಿಂದ ಹೆಣ್ಣಾದ ಮೇಲೆ ಕಂಪ್ಲೀಟಾಗಿ ಐ ಡೋಂಟ್ ನೋ, ನಾನೇನು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಾ ಇಲ್ಲ. ಕಂಪ್ಲೀಟ್ ಟ್ರ್ಯಾಂಕ್ವಿಲಿಟಿ ಸ್ಟೇಟ್ ಅಂತ ಹೇಳ್ಬೋದು. ಸೊ ಅಷ್ಟೇ. ಅದಕ್ಕಿಂತ ಮೇಲೆ ಇನ್ನೇನು ನನಗೆ ಎಕ್ಸ್ಪ್ರೆಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಕೆಲವೊಮ್ಮೆ ನಾನು ಕೇಳ್ತೀನಿ, ನಾನೊಂದು ಆರಾಮಾಗಿ ಬದುಕ್ತಾ ಇದ್ದೆ. ಹೌದು, ನಾನು ಚೆನ್ನಾಗೇ ಇದ್ದೆ. ಆದರೆ ಈ ಒಂದು ರೆಗ್ಯುಲರ್ ಲಿವಿಂಗಿಂದ ಇನ್ನೊಂದು ಎಕ್ಸ್ಟ್ರಾ ಲಕ್ಸುರಿ ಲಿವಿಂಗ್ ಯಾಕಪ್ಪ ಈ ವಯಸ್ಸಿನಲ್ಲಿ ಕೊಟ್ಟೆ ಅಂತ. ರೈಟ್.
ಕತೆ ಶುರು ಮಾಡೋಣ ಅಲ್ವಾ? ಖಂಡಿತ ಖಂಡಿತ. ನನಗೆ ಕ್ಯೂರಿಯಾಸಿಟಿ, ಫಸ್ಟ್ಗೆ ನಿಮ್ಮ ಮೊದಲಾರ್ಧವನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್, ಮೊದಲಿಗೆ ನಿಮ್ಮ ಮೊದಲ ಗುರುತು, ನಿಮ್ಮ ಮೊದಲ ಅಸ್ತಿತ್ವ, ನಿಮ್ಮ ಮೊದಲ ಐಡೆಂಟಿಟಿ ಎಲ್ಲಿಂದ ಜರ್ನಿ ಶುರುವಾಯಿತು? ಬೆಂಗಳೂರಿನವರು ಅಂತ ಕೇಳ್ಪಟ್ವಿ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ? ಇಲ್ಲಿಂದ ಜರ್ಮನಿ ಪ್ರಯಾಣ ವಿವರಿಸಬಹುದಾ ಅಂತ ಹೇಳಿ. ಖಂಡಿತ. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂನಲ್ಲಿ. ಸೊ ಮಲ್ಲೇಶ್ವರಂನ ಒಂದು ಬಾಯ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ. ಸೊ ಭಾಳಷ್ಟು ಒಂದು ಎಂಥೂಸಿಯಾಸ್ಟಿಕ್ ಕ್ಯಾರೆಕ್ಟರ್. ಸೊ ಮಲ್ಲೇಶ್ವರಂನಿಂದ ಮಡ್ರಾಸಿಗೆ ಹೋಗಿ, ಆವಾಗಿನ ಕಾಲದಲ್ಲಿ ಮೆಡ್ರಾಸ್, ಸೊ ಸೈಕಲಲ್ಲಿ. ಸೊ ಈ ಥರ ಎಲ್ಲ ಭಾಳಷ್ಟು ಅಚೀವ್ಮೆಂಟ್ಸ್ ಎಲ್ಲ ಆ ಕಾಲದಲ್ಲೇ ತುಂಬ ಜಾಸ್ತಿ ಇತ್ತು. ಸೊ ಎಕ್ಸ್ಟ್ರಾಡಿನರಿ ಲೈಫ್, ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಐ ಕುಡ್ ನಾಟ್ ಸ್ಟೇ ಕ್ವೈಟ್. ಇಲ್ಲಾಂದರೆ ಯಾವುದೋ ಒಂದು ಡಬ್ಬ ಸಿಕ್ಕಿದ್ರೆ ಅದನ್ನು ಫ್ರಿಡ್ಜ್ ಮಾಡೋದು, ಇಲ್ಲ ಇನ್ನೇನೋ ಒಂದು ಮಾಡೋದು, ಇಲ್ಲ ಸೈಕಲ್ ಸಿಕ್ಕಿದ್ರೆ ಸೈಕಲೆಲ್ಲ ಕಿತ್ಬಿಟ್ಟು ಮತ್ತೆ ಅಸೆಂಬಲ್ ಮಾಡೋದು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ನಂದು. ಸೊ ಇಟ್ ಈಸ್ ಎಕ್ಸ್ಟ್ರಾಡಿನರಿ. ಆಮೇಲೆ ನಮ್ಮ ತಂದೆ ಅದೊಂದು ಲ್ಯಾಂಬ್ರೆಟಾ ಸ್ಕೂಟರ್ ಇಟ್ಕೊಂಡಿದ್ರು. ಸೊ ಹಿ ಗೇವ್ ಮಿ. ಅದನ್ನು ಅಷ್ಟೇ, ಅದನ್ನು ಬಿಚ್ಚಿ ಮತ್ತೆ ಎಲ್ಲ ಅಸೆಂಬಲ್ ಮಾಡಿ ಅದಕ್ಕೆ ಇನ್ನೂ ಏನು ಮಾಡಿಫಿಕೇಷನ್ ಮಾಡೋಕ್ಕಾಗತ್ತೆ. ಐ ಆಮ್ ವೆರಿ ವೆಲ್ ನೋನ್ ಫಾರ್ ದಟ್ ಆ್ಯಕ್ಟಿವಿಟಿ. ಸೊ ಆ ಒಂದು ಲೈಫೇ ಬೇರೆ ಇತ್ತು. ಸೊ ಒಂದು ಸ್ಟೂಡೆಂಟ್ ಲೈಫ್ ಆಗಲಿ ಅಥವಾ ಒಂದು ರೆಗ್ಯುಲರ್ ಲೈಫ್ ಆಗಿ ನಮ್ಮ ಬೇರೆ ಥರ ಹವ್ಯಾಸಗಳಿರಲಿಲ್ಲ. ಇದೊಂದು ಎಕ್ಸ್ಟ್ರಾಡಿನರಿ ಆ್ಯಕ್ಟಿವಿಟಿ. ಇಲ್ಲ ಅಂತಂದರೆ ವಿ ವರ್ ಹ್ಯಾವಿಂಗ್ ಸಮ್ ಪೀಪಲ್. ಅಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ತುಂಬ ಈ ಫಿಲಾಸಫಿ ಡಿಸ್ಕಷನ್ಸು, ಆಮೇಲೆ ಮೆಡಿಟೇಷನ್ನು, ಹಿಪ್ನಾಸಿಸ್ಸು, ಇದ್ರ ಬಗ್ಗೆ ಎಲ್ಲ ತುಂಬ ಜಾಸ್ತಿ ನಾವು ಡಿಸ್ಕಷನ್ಸ್ ಮಾಡ್ತಿದ್ವಿ. ಕಾಡಲ್ಲೆಲ್ಲ ಹೋಗಿ ಒಂದೊಂದು ತಿಂಗಳೆಲ್ಲ ಇದ್ಬಿಡ್ತಾಯಿದ್ವಿ. ಸೊ ಆ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಾವು. ಬೆಂಗಳೂರಲ್ಲಿ ಇದ್ಕೊಂಡು ನೀವು ಕಾಡಿನ ಅನುಭವ ಎಲ್ಲ ಪಡ್ಕೊಂಡಿದ್ದೀರಿ. ಖಂಡಿತ. ಸೊ ಈ ಕಡೆಗೂ ಒಂದು ಲೈಫು, ಆ ಕಡೆಗೂ ಒಂದು ಲೈಫ್, ಒಂಥರ ಎಕ್ಸ್ಟ್ರಾಡಿನರಿ. ಒಂದಕ್ಕೊಂದು ಮ್ಯಾಚೇ ಇಲ್ಲ ಅವಾಗ ಆ ಟೈಮಲ್ಲಿ. ಸೊ ಯಾವುದೇ ಒಂದನ್ನು ನಾವು ಅನುಭವ ಮಾಡ್ಕೋಬೇಕು ಅಂತಂದ್ರೂ ಅದಕ್ಕೆ ಒಂದು ಜಾಗ ನಾವು ಹುಡುಕೋತಾ ಇದ್ವಿ. ಆಮೇಲೆ ಅದಕ್ಕೊಂದು ಕೆಪಬಿಲಿಟಿ ಇತ್ತು, ಅದನ್ನೊಂದು ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಈ ಏರ್ಕ್ರಾಫ್ಟಿಂದು ಭಾಳ ಹುಚ್ಚಿತ್ತು ನನಗೆ ಚಿಕ್ಕ ವಯಸ್ಸಿಂದನೂ. ಆಗಿಂದಾನೇ ಹುಚ್ಚಿತ್ತು. ಸೊ ಅವಾಗೆಲ್ಲ ಈ ಬೆಂಗಳೂರಿನಲ್ಲಿ HAL ಏರ್ಪೋರ್ಟ್ ಅವಾಗೆಲ್ಲ ಇಂದಿರಾನಗರದ ಹತ್ರ ಇದೆಯಲ್ಲ, ಸೊ ಅದು. ಸೊ ಅಲ್ಲಿ ಹೋಗ್ಬಿಟ್ಟು ಆ ರನ್ವೇ ಆವಾಗೆಲ್ಲ ಜಾಗ ಇತ್ತು ಹೋಗಲಿಕ್ಕೆ, ಒಳಗಡೆ ಹೋಗ್ಬೋದಾಗಿತ್ತು. ಆ ರನ್ವೇಗಿನ್ನ ಬಿಗಿನಿಂಗಲ್ಲಿ ಕೂತ್ಕೊಂಡು ಆ ಪ್ಲೇನ್ ಬರೋದನ್ನ ಕಾಯ್ತಾ ಕೂತಿರ್ತಾ ಇದ್ವಿ. ಈಗ ಆಗಲ್ಲ, ಈಗ ಸಾಧ್ಯನೇ ಇಲ್ಲ. ಸೊ ವಿ ಯೂಸ್ ಟು ವಾಚ್ ದಟ್ ಪ್ಲೇನ್ ಫ್ರಮ್ ದ ಕ್ಲೋಸೆಸ್ಟ್ ಆ್ಯಂಗಲ್. ಸೊ ಈ ಥರ ಎಲ್ಲ ಒಂದು ಎಕ್ಸ್ಟ್ರಾಡಿನರಿ, ಏನು ಮಾಡುತ್ತೆ, ಯಾವ್ಯಾವ ಪಾರ್ಟ್ ಹೆಂಗೆ ಆ್ಯಕ್ಚುಲ್ ಆಗಿ ಫಂಕ್ಷನ್ ಆಗ್ತಾ ಇದೆ. ಸೊ ಈ ಥರ ಒಂದು ಎಕ್ಸ್ಟ್ರಾಡಿನರಿ ಒಂದು ಅಡ್ವೆಂಚರ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಅದು ಅಷ್ಟೇ, ಮೆಕ್ಯಾನಿಕಲ್ ಪಾರ್ಟ್ಸ್ ಆಗಿರ್ಬೋದು. ಆಮೇಲೆ ನಂದು MBA ಮಾಡುವಾಗ ನಾನು RWR&DC, ರೋಟರಿ ವಿಂಗ್ ರಿಸರ್ಚ್ ಡೆವಲಪ್ಮೆಂಟ್ ಸೆಂಟರ್, HAL ಅಲ್ಲಿ ನಂದು ಇದು ಇಂಟರ್ನ್ಶಿಪ್ ಕೂಡ ಮಾಡಿದೆ ಅಲ್ಲಿ. ಸೊ ವಾಸ್ ಅಮೇಝಿಂಗ್. ನನ್ನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಈಸ್ ಟೂ ಗುಡ್. ಎಲ್ಲ ಥರ ಆ್ಯಂಗಲ್ನಲ್ಲೂ ಇಟ್ ವಾಸ್ ಅಸೋಸಿಯೇಟೆಡ್. ಮನೆಯಲ್ಲಿ ಯಾರ್ಯಾರಿದ್ರು? ಮನೆಯಲ್ಲಿ ಅಪ್ಪ, ಅಮ್ಮ, ನನಗೊಬ್ಬ ತಮ್ಮ ಇದ್ದಾನೆ. ಸೊ ಇವತ್ತಿನ ದಿನ ಒಂದು ಒಳ್ಳೆ ಪ್ರೊಫೆಸರ್ ಆ್ಯಕ್ಟಿವಿಟಿನಲ್ಲಿ ಈಸ್ ಎಂಗೇಜ್ಡ್. ನಮ್ಮ ತಂದೆ ನಾನು ಮುಂಚಿಂದನೂ ಹೇಳ್ಬೋದು, ತುಂಬ ಸ್ಟ್ರಿಕ್ಟು. ಒಂಥರ ನಮ್ಮ ಮನೇಲಿ 7 ಗಂಟೆ ಅಂತಂದರೆ 7 ಗಂಟೆಗೆ ಎಲ್ಲರೂ ಇರಬೇಕು ಊಟ ಮಾಡೋದಕ್ಕೆ, ಆ ಥರ ಒಂದು ಲೈಫ್ ಸ್ಟೈಲು. ಅದೊಂಥರ ಒಂದು ಮಿಲಿಟ್ರಿ ರೆಜಿಮ್ ಅಂತಲೇ ಕರಿಬೋದು. ಸೊ ನಮ್ಮನ್ನೆಲ್ಲ ಆ ಥರ ಬೆಳೆಸಿದ್ದವರು. ಸೊ ಒಂದು ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಲ್ ಟುಗೆದರ್. ತುಂಬ ಸ್ಟೂಡಿಯಸ್ ಇರಬೇಕು ಅಂತ ಅವ್ರು ಹೇಳಿದ್ದ ಆಸೆ. ಅವರು ಲಾಯರ್ ಆಗು ಅಂತಲೂ ಹೇಳಿದ್ದ ಆಸೆ. ಆದರೆ ನನಗೆ ಲಾಯರ್ ಆಗಲಿಲ್ಲ. ನಂದು ಒಂದೇ ಅಂತ ಕಾಣುತ್ತೆ, ನಂದೊಂದು ಕ್ಯಾರೆಕ್ಟ್ರು. ನಾನು ಬೇಸಿಕ್ಲಿ ನಮ್ಮ ತಂದೆಯವ್ರು ಪುಷ್ ಮಾಡಿದ್ರಲ್ಲ, ಸೊ ವಿ ವಾಂಟೆಡ್ ದಟ್ ಲಾ ಟು ಬಿ ದೇರ್. ಯಾಕಂದರೆ ಎಲ್ಲ ಮನೆಯಲ್ಲಿ ಎಲ್ಲರೂ ಲಾಯರೇ ನಮ್ಮ ಮನೇಲಿ. ಎವ್ರಿಬಡಿ ಆರ್ ಲಾಯರ್ ಇನ್ಕ್ಲೂಡಿಂಗ್ ಮೈ ಸ್ಪೌಸ್. ಶಿ ಈಸ್ ಆಲ್ಸೋ ಎ ಲಾಯರ್. ಸೊ ಕೂತ್ಕೊಂಡ್ರೆ ಬರೀ ಕೋಟೆ ಇರುತ್ತೆ ನಮ್ಮ ಮನೇಲಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅವೆಲ್ಲ ಯಾರು ಮಾತಾಡೋರೇ ಇಲ್ಲ, ಇನೋವೇಷನ್ ಬಗ್ಗೆ ಮಾತಾಡೋರೇ ಇಲ್ಲ ಇಲ್ಲಿ. ಸೊ ಏನಾಗುತ್ತೆ, ಎಲ್ಲದನ್ನು ಒಂದು ಹೊಸ ಡೈರೆಕ್ಷನಲ್ಲಿ ಇಟ್ ಪುಷಸ್. ಸೊ ನಾನು ಓದಿರೋದೆಲ್ಲ ಮೋಸ್ಟ್ಲಿ ಈ ಡಿಗ್ರಿ ಬಂದು ನಾನು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ, ಸೈಕಾಲಜಿನಲ್ಲಿ ಓದಿದೆ. ಆಮೇಲೆ ಅಗೇನ್ ವೆನ್ ಐ ವೆಂಟ್ ಫರ್ದರ್, ಇದನ್ನು ಓದ್ಕೋತಾನೆ ನಾನು ಈವ್ನಿಂಗ್ ಕಾಲೇಜಸಲ್ಲಿ ಕಂಪ್ಯೂಟರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ರೆಗ್ಯುಲರ್ ಕಾಲೇಜ್ ಹೋಗ್ತಾನೆ, ಈವ್ನಿಂಗ್ ಕಾಲೇಜಸ್, ಸೆಂಟ್ ಜೋಸೆಫ್ ಕಾಲೇಜ್ 1992. ಸೊ
ಒಂದು ಹೊಸ ಒಂದು ಲೈಫನ್ನು ಶುರು ಮಾಡಿದ್ದೆ ಅಲ್ಲಿ. ಆಮೇಲೆ ಅದಲ್ದಿರ ಅವಾಗ ಎಲ್ಲ ತುಂಬ ಈ ಟೀಚಿಂಗ್ ಎಲ್ಲ ತುಂಬ ಜಾಸ್ತಿ ಇತ್ತು ಅವಾಗ. ಆ ಟೈಮಲ್ಲಿ ಕಂಪ್ಯೂಟರ್ ಲೈಫ್ ಸ್ಟೈಲ್ ಎಲ್ಲ ಜಾಸ್ತಿ ಇತ್ತು. ಸೊ ಆವಾಗ ನಾನು ಇನ್ನೊಂದಷ್ಟು ಇನ್ಸ್ಟಿಟ್ಯೂಟ್ಗೂ ಸೇರಿಕೊಂಡಿದ್ದೆ. ಸೊ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಆಗಲಿ, ಒರಾಕಲ್ ಡೇಟಾಬೇಸ್ ಅಪ್ಲಿಕೇಶನ್ಸ್, ಇದೆಲ್ಲ ಸಪ್ರೇಟಾಗೆಲ್ಲ ಇಲ್ಲೇನಿಲ್ಲ ಅದನ್ನೆಲ್ಲ ಒಂದಷ್ಟೆಲ್ಲ ನಾಲೆಜ್ನ ಐ ಸ್ಟಾರ್ಟೆಡ್ ಅಕ್ವೈರಿಂಗ್. ಸೊ ದಿಸ್ ವಾಸ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ 1.0 ಅಂತ ಹೇಳ್ಬೋದು. ಸೊ ಆ ಥರ. ಸೊ ಇಟ್ ವಾಸ್ ರಿಯಲಿ ನೈಸ್ ದಟ್ ಕೈಂಡ್ ಆಫ್ ಎನರ್ಜಿ. ಅದರಿಂದ ನನಗೆ ಡೆವಲಪ್ಮೆಂಟ್ ಅಂತಂದರೆ ಓಕೆ, ನಾನು ಕೂತ್ಕೊಂಡೇನೋ ಕೆಲಸ ಮಾಡಬೇಕಲ್ಲ, ನನ್ನ ಕೈಲಿ ಆಗೋದಿಲ್ಲ ಇದು ಅಂತ. ಸೊ ಈ ಥರ. ಆ್ಯಂಡ್ ದೆನ್ ಐ ವೆಂಟ್ ಇನ್ ಟು ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 97 ಕ್ಲೋಸ್ ಆಯಿತು. ಅದಾಗಿದ್ಮೇಲೆ ಸ್ಟಾರ್ಟೆಡ್ ಇನ್ ಟು ಮೈ ವರ್ಕ್ ಲೈಫ್. ಫಸ್ಟ್ ಟೈಮ್ ಎವರ್ ಅಲ್ಲಿ ಸಿಪ್ಲಾದಲ್ಲಿ ಸಿಕ್ತು. ಸಿಪ್ಲಾಲ್ಲಿ ಹೋಗಿ ಸೇರ್ಕೊಳ್ಳಿಲ್ಲ. ಒಂದೇ ಒಂದಿನ ಹೋದೆ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ಅವ್ರು ಏನು ಬೈಕೊಂಡ್ರು ಪರವಾಗಿಲ್ಲ, ನೆಕ್ಸ್ಟ್ ದಿನ ಹೋಗಲಿಲ್ಲ ಅವ್ರ ಹತ್ರ. ನಾನು ನಮ್ಮ ತಂದೆ ತಾಯಿಗೆ ಹೇಳಿದೆ, ನನಗೆ ಇದು ಇಷ್ಟ ಆಗಲಿಲ್ಲ, ಅದು ಬಹುಶಃ ಅದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ ಇದ್ದಂಗಿದೆ, ಅದು ಹೋಗೋದಿಲ್ಲ, ಅದಕ್ಕೆ ಲೆಟ್ ಮಿ ಗೋ ಆ್ಯಂಡ್ ಸಿಟ್ ಓವರ್ ದೇರ್ ಅಟ್ ಹೋಮ್ ಆ್ಯಂಡ್ ಅದನ್ನು ಕರೆಕ್ಟಾಗಿರೋ ಒಂದು ಎಂಪ್ಲಾಯ್ಮೆಂಟ್ ಹುಡುಕ್ತೀನಿ ಅಂತ. ಸೊ ಸಾಫ್ಟ್ವೇರ್ನಲ್ಲಿ ಅಗೇನ್ ಐ ಮೂವ್ಡ್. ಅಂದರೆ ಐ ವಾಸ್ ಮೇನ್ಲಿ ಇಂಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೇಲ್ಸ್ ಬೋತ್. ಸೊ ಈ ಥರ ಒಂದು ರೋಲ್ನಲ್ಲಿ ಡ್ಯುಯಲ್ ರೋಲ್ನ ನಾನು ಎಂಟ್ರಿ ಕೊಟ್ಟೆ. ಸೊ ಆವಾಗ ಕೊಮ್ಯಾಟ್ ಅಂತ ಒಂದು ಕಂಪ್ನಿ ಇತ್ತು ಬೆಂಗಳೂರಲ್ಲಿ. ಸೊ ಈಗಿಲ್ಲ ಅವರು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಎವರ್ ಬೆಂಗಳೂರಿನಲ್ಲಿ ರಿಸಲ್ಟ್ಸ್ ಹೋಸ್ಟ್ ಮಾಡಿದ್ದೆಲ್ಲ ಅವರೇನೆ. SSLC, ಪ್ರೀ ಯೂನಿವರ್ಸಿಟಿ ಆನ್ಲೈನ್ ರಿಸಲ್ಟ್ಸ್ ಅದೆಲ್ಲ ನಾವೇ ಹೋಗಿ ತೊಗೊಂಬಂದು ರಾತ್ರಿ ಎಲ್ಲ ಕಾದು ಅದನ್ನೆಲ್ಲ ತೊಗೊಂಬಂದು SLC ಬೋರ್ಡಿಂದೆಲ್ಲ ತೊಗೊಂಬಂದು. ಸೊ ಇಟ್ ವಾಸ್ ವೆರಿ ಅಡ್ವೆಂಚರಸ್. ಅದಾಗಿದ್ಮೇಲೆ ಈ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ಅವಾಗ. ಅದನ್ನ ಒಂದಷ್ಟು ಅದ್ರದ್ದು ವೆಬ್ಸೈಟು ಮತ್ತು ಅದ್ರದ್ದು BMP ಆಟೋಮೇಷನ್ನು ಅದ್ರದ್ದೆಲ್ಲ ಒಂದಷ್ಟೆಲ್ಲ ಕೆಲಸ ಮಾಡಿದ್ವಿ. ಜರ್ಮನಿಗೆ ಹೋಗೋಕೆ ಮುಂಚೆನೆ ಮಾಡಿದ್ವಿ. ಇದೆಲ್ಲ ಫಸ್ಟ್ ಟೈಮ್. ಆಮೇಲೆ ಸಿಂಫನಿ ರೆಕ್ಸ್ ಥಿಯೇಟರ್ ಅಂತ ಇತ್ತು ಬೆಂಗಳೂರಲ್ಲಿ. ರೆಕ್ಸ್ ಅಂಡ್ ಸಿಂಫನಿ ಶಂಕರ್ನಾಗ್ ಥಿಯೇಟರ್ ಇದೆಯಲ್ಲ, ಅದು ಸಿಂಫನಿ ಅಂತ ಇತ್ತು ಅದಕ್ಕೆ. ಸೊ ಇಟ್ ಯು ಬಿಲಾಂಗ್ ಟು ಸೇಮ್ ಓನರ್ಶಿಪ್ ಅವಾಗ. ಸೊ ಅದು ಫಸ್ಟ್ ಟೈಮ್ ಎವರ್ ಆನ್ಲೈನಲ್ಲಿ ವೆಬ್ಸೈಟ್ನಲ್ಲಿ ಟಿಕೆಟ್ ಅನ್ನು ಸೆಲ್ ಮಾಡೋಣ ಅಂತ. ಸೊ ದಟ್ ವಾಸ್ ದಿ .com ಕಾಲಕ್ಕೆಲ್ಲ ತುಂಬ ಮುಂಚೆ. ಕರೆಕ್ಟ್. ಮೈಸೂರು ಯೂನಿವರ್ಸಿಟಿ ವೆಬ್ಸೈಟು, ಕುವೆಂಪು ಯೂನಿವರ್ಸಿಟಿ ವೆಬ್ಸೈಟು, ಆಮೇಲೆ ಗಣಿದಣಿಗಳೆಲ್ಲ ತುಂಬ ಜನ ಇದ್ರು ನಮ್ಮ ಹತ್ರ ಕಸ್ಟಮರ್ ಆಗಿ. ಹೌದಾ? ಅವ್ರದ್ದು ಕಂಪ್ಲೀಟ್ ERP ಎಲ್ಲ ಮಾಡಿ ಒಂದಷ್ಟೆಲ್ಲ ವ್ಯವಸ್ಥೆಗಳು ಮಾಡಿ ಆವಾಗಲೇ ಆ ಟೈಮಲ್ಲಿ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಜರ್ನಿ. ಸೊ ಇಟ್ ವಾಸ್ ನಾಟ್ ಸಮಥಿಂಗ್ ಸ್ಮಾಲ್. ನನ್ನ ಜೊತೆಗೆ BMPಗಾದರೆ ನನ್ನ ಜೊತೆಗೆ ಒಬ್ಬರು, ನಾನು ಅವರಿಬ್ಬರು ವಿ ವರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಕೌಂಟ್ ಅಂತ ಹೇಳ್ಬೋದು, ಮಾಸ್ಟರ್ ಮಂಜುನಾಥ್. ಸೊ ನಾವಿಬ್ಬರು ವಿ ವರ್ ವರ್ಕಿಂಗ್ ಟುಗೆದರ್ ಆನ್ ದಟ್. ಸೊ ಒಂಥರ ಒಳ್ಳೆ ಒಂದು ಬ್ಯಾಕ್ಗ್ರೌಂಡ್ ಏನೋ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾಗಿದ್ಮೇಲೆ ನಾನು ಬಿಟ್ಬಿಟ್ಟು NIT ಟೆಕ್ನಾಲಜೀಸ್ಗೆ ಹೋದೆ. ಸೊ ಐ ವಾಸ್ ರೆಸ್ಪಾನ್ಸಿಬಲ್ ಅಗೇನ್ ಫಾರ್ ಲಾಟ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು. ಅಲ್ಲಿ ತುಂಬ ಜನ ತೊಗೊಂಡೋಗಿ ಸೇರಿಸಿದ್ವಿ. ಅಂದರೆ IBM, ಆಮೇಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಾಜೆಕ್ಟ್ಸ್ ಇತ್ತು, LRD ಅಂತ ಇದೆ ಇಲ್ಲಿ, HAL ಐ ಥಿಂಕ್ ಸಮ್ವೇರ್ ದೇರ್ ಇಂದ್ರನಗರ್ ಸೈಡಲ್ಲಿ. ಸೊ ತುಂಬ ಜನ ತೊಗೊಂಡೋಗಿ ವಿ ಸ್ಟಾರ್ಟೆಡ್. ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡಿದ್ವಿ ಅಂದರೆ ಅವ್ರಿಗೆ ನಾವೇನೇ ಪೇಪರಲ್ಲಿ ಲೀಕ್ ಮಾಡಿಬಿಟ್ಟು ಇದನ್ನು ಓದ್ಕೊಂಬ ನೀನು ಒಳಗಡೆ ಬಾ ಹಂಗೆ ಜಾಬ್ ಕ್ರಿಯೇಟ್ ಮಾಡಿದ್ವಿ ನಾವು. ಬಿಕಾಸ್ ವಿ ಕುಡಂಟ್ ಫೈಂಡ್ ಪೀಪಲ್. ಎಷ್ಟು ಅಂತ ನಾವು ಅವ್ರನ್ನೇ ನೀವು ಏನು ಮಾತಾಡೋಕ್ಕೆ ಕೇಳಿದ್ರೆ ಅವರು ಮೈ ನೇಮ್ ಇಸ್ ಸೋ ಅಂತ ಶುರು ಮಾಡ್ಕೋತಾರೆ. ಅದು ಕೇಳಿ ಬೇಜಾರಾಗೋಗ್ಬಿಟ್ಟು ನಾವೇ ಹೇಳ್ಕೊಟ್ಬಿಟ್ಟು ಬರ್ದ್ಬಿಟ್ಟು ಒಳಗಡೆ ಹೋಗಿ ಸೊ ಸ್ವಲ್ಪ ನೀವು ಬುದ್ಧಿ ಇದ್ದರೆ ಬದುಕೋತೀಯ ಹೋಗಿ ಒಳಗಡೆಗೆ ಅಂತ. ಆ ಥರ ಎಲ್ಲ ನಾವು ಜಾಬ್ ಕ್ರಿಯೇಟ್ ಮಾಡಿ ಕಳಿಸಿ ವಿ ಡಿಡ್ ಅ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ತುಂಬ ಒಳ್ಳೊಳ್ಳೆ ಸಪೋರ್ಟ್ ಆಯಿತು. ಅದಾಗಿದ್ಮೇಲೆ ಯಾಕೋ ನನಗೆ ಅದು ಸರಿ ಹೋಗ್ತಾ ಇರಲಿಲ್ಲ. ಐ ಥಿಂಕ್ ಮೋರ್ ದೆನ್ 1000-2000 ಎಂಪ್ಲಾಯೀಸ್ ಸೊ ಈ ಟ್ರೈ ಟು ಕ್ರಿಯೇಟ್. ಅದೆಲ್ಲ ನಂದು ಅಕೌಂಟ್ ಮ್ಯಾನೇಜ್ಮೆಂಟೆಲ್ಲ ಇತ್ತು ಟೋಟಲ್ ಆಗಿ. ಬಿಕಾಸ್ ನಾನು ಇದ್ದಿದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ. NIT ಅಂತಂದರೆ ಬಹುಶಃ ಎಲ್ಲರೂ ಬೇರೆ ಥರ ಯೋಚನೆ ಮಾಡ್ತಾರೆ. NIT ಅಂದರೆ ಸಾಫ್ಟ್ವೇರ್ ವಿಂಗೂ ಇದೆ. NIT ಟೆಕ್ನಾಲಜೀಸ್ ಕನ್ಸಲ್ಟಿಂಗ್ ಇಸ್ ವೆರಿ ಹೆವಿ ಇನ್ ದಟ್. ಸೊ ಅದರಲ್ಲಿ ನಾನು ಇದ್ದಿದ್ದು. ಸೊ ಐ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಅಮೆರಿಕನ್ ಫ್ಯಾಕ್ಟ್ರಿ ಅಲ್ಲಿಗೆ. ಸೊ ಐ ವಾಸ್ ರಿಪೋರ್ಟಿಂಗ್ ಟು ಮೈ ವೈಸ್ ಪ್ರೆಸಿಡೆಂಟ್ ಹೂ ವಾಸ್ ಇನ್ ಅಮೆರಿಕಾ. ಸೊ ಈ ಥರ ಒಂದು ಲೈಫ್ ಸ್ಟೈಲ್. ಅದಾಗಿದ್ಮೇಲೆ ಕ್ವೆಸ್ಟ್ ಗ್ಲೋಬಲಿಗೆ ಹೋಗಿ ಸೇರಿದೆ. ದಟ್ ವಾಸ್ ಅ ಬಿಗ್ ಜರ್ನಿ. ಅಲ್ಲಿಂದ ಶುರುವಾಯಿತು ಜರ್ಮನಿ ಸವಾಸ. ಅಲ್ಲಿಂದ ಎಂಪ್ಲಾಯ್ಮೆಂಟ್ಗೆ ಅಂತೇಳಿ ಅಲ್ಲಿಗೆ ವೆಂಟ್ ದೇರ್. ಎಂಪ್ಲಾಯ್ಮೆಂಟ್ ಹೊತ್ತಿಗೆ ಮದುವೆ ಆಗಿತ್ತಾ ಅಥವಾ ಇಲ್ಲಿಂದ ಹೋದ್ಮೇಲೆ ಮದುವೆ ಆಯಿತಾ? ಮದುವೆ ಆಯಿತು. ಎಸ್, ಬೆಂಗಳೂರಲ್ಲಿದ್ದಾಗಲೇ ಮದುವೆ ಆಯಿತು. ಅದಾಗಿದ್ಮೇಲೆ ಕ್ವೆಸ್ಟಿಂದ ಜರ್ಮನಿಗೆ ಹೋಗಿದ್ದು. ಆ್ಯಂಡ್ ದೆನ್ ಇನ್ ಬಿಟ್ವೀನ್ ಮದುವೆ ಅರೇಂಜ್ ಮ್ಯಾರೇಜಾ ಹೇಗಾಯಿತು ಕೇಳ್ಬೋದಾ? ಲವ್ ಡ್ಯಾಶ್ ಅರೇಂಜ್ ಮ್ಯಾರೇಜ್ ಅಂತ ಇಟ್ಕೋಬೋದು. ಯಾಕಂದರೆ ಶಿ ಈಸ್ ರಿಲೇಟೆಡ್
ಇನ್ ಎ ಫಾರ್ ಆಫ್ ಡಿಸ್ಟೆನ್ಸ್ ಪ್ಲೇಸ್. ನಮಗೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ ಐ ಥಿಂಕ್ ಇಟ್ ಜಸ್ಟ್ ಟು ಗಿವ್ ಯು ಅ ಬ್ಯಾಕ್ಗ್ರೌಂಡ್, ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್, ಲೆಟ್ಸ್ ಎ 1000 years ಮೈನಸ್, ದೇ ಆಲ್ ಕೇಮ್ ಫ್ರಮ್ ತಮಿಳ್ನಾಡು. ಸೊ ಇವರೆಲ್ಲ ಶ್ರೀ ರಾಮಾನುಜ ಫಾಲೋಯರ್ಸ್. ಅವರು ಮೇಲ್ಕೋಟೆನಲ್ಲಿ ಒಂದು ಸಂಸ್ಥಾನ ಮಾಡಿದ್ರು, ರಾಮಾನುಜ ಎಸ್ಟಾಬ್ಲಿಷ್ಡ್ ಚೆಲುವನಾರಾಯಣ ಸ್ವಾಮಿ ಟೆಂಪಲ್. ಅಲ್ಲಿಗೆ ಇವರೆಲ್ಲ ಒಂದು ಜಾಸ್ತಿ ವಲಸೆ ಬಂದರು ಈ ಟೈಮಲ್ಲಿ. ಮೇಲ್ಕೋಟೆಯಿಂದ ಕನ್ನಡ ಎಲ್ಲ ಕಲ್ತ್ಕೊಂಡು ಎಲ್ಲ ಪಂಡಿತರು, ಸಂಸ್ಕೃತ ಪಂಡಿತರು, ಅದಾಗಿದ್ಮೇಲೆ ಕನ್ನಡದಲ್ಲಿ ಪಾಂಡಿತ್ಯ ಕೂಡ ತಗೊಂಡ್ರು. ಅಲ್ಲಿಂದ ಮೈಸೂರಿನಿಂದ ರಾಜರು ಒಂದು ಋಗ್ವೇದನೆಲ್ಲ ಕನ್ವರ್ಷನ್ ಮಾಡಬೇಕು ಬನ್ನಿ ಅಂತ ಆ ಕಾಲದಲ್ಲಿ ಕರೆದ್ರು. ಸೊ ಈ ಋಗ್ವೇದ ನೀವು ನೋಡ್ಬೋದು, ಹಿಸ್ಟ್ರಿ ಇಟ್ ಇಸ್ ರಿಟರ್ನ್, ಇಟ್ಸ್ ನಥಿಂಗ್ ಚೇಂಜ್ಡ್. ಸೊ ಆ ಕಾಲದಲ್ಲಿ ಏನಾಯಿತು, ನಮ್ಮ ಜನ್ರೇಷನ್ನು ಮೈಸೂರು ಕಡೆಗೆ ಹೋದಾಗ ಅವ್ರಿಗೆ ಇಳ್ಕೊಳ್ಳೋದಕ್ಕಂತಲೇ ಒಂದು ಹಳ್ಳಿ ಕ್ರಿಯೇಟ್ ಮಾಡಿದ್ರು ಮಹಾರಾಜರು. ಈ KRS ಡ್ಯಾಮ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿ ಇವ್ರನ್ನೆಲ್ಲ ಶ್ರೀರಂಗರಾಜಪುರಂ ಅಂತ ಅದ್ರ ಹೆಸರು. ಶ್ರೀರಂಗರಾಜಪುರಂ ನೀವು ಗೂಗಲಲ್ಲಿ ನೋಡಿದ್ರೆ ಸಿಕ್ಕತ್ತೆ, ಅದು KRS ಪಕ್ಕದಲ್ಲಿದೆ. ಸೊ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಸೊ ಹೇಳೋದೇನು ಅಂತಂದರೆ ಜನ, ಡಾಕ್ಟರ್ ಜಯಲಲಿತಾ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು, ಸಾರಿ ಫಾರ್ ದಟ್, ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಆಲ್ಸೋ ವಾಸ್ ಬಾರ್ನ್ ಇನ್ ದಟ್ ಪ್ಲೇಸ್ ಅಂತ ಹೇಳೋದು, ಅಥವಾ ಮೇಲ್ಕೋಟೆ ಅಂತ. ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಲೊಕೇಶನ್, ಬಟ್ ಎಸ್ ಶಿ ಈಸ್ ಸಮ್ವೇರ್ ರಿಲೇಟೆಡ್ ಟು ಅಸ್ ಇನ್ ಅ ವೇ. ಯಾ, ದಟ್ ಇಸ್ ಹೌ ಇಟ್ ಇಸ್. ಸೊ ಈಗ ಎಲ್ಲ ಸ್ಕ್ಯಾಟರ್ ಆಗಿದ್ದಾರೆ. ಇವತ್ತು ಮೇಲ್ಕೋಟೆಯಲ್ಲಿ ಕೇಳೋರೇ ಇಲ್ಲ, ಒಂದು 40-50 ಜನ ಇರ್ಬೋದು ಫ್ಯಾಮಿಲೀಸ್ ಅಷ್ಟೇ. ದೇ ಆಲ್ ಮೈಗ್ರೇಟೆಡ್, ದೇ ಲೆಫ್ಟ್ ದಟ್ ಪ್ಲೇಸ್. ಯಾಕಂದರೆ ಅಲ್ಲೇನೂ ಇಲ್ಲ. ಮುಂಚೆ ಬಂದು ಅಲ್ಲಿಂದ ಒಂದು 2,000-3,000 ಹಳ್ಳಿಯಿಂದ ಬಂದು ಕಲ್ತ್ಕೊಳ್ಳೋ ಅಂಥವ್ರಿದ್ರು. ವೇದ ಪಾಠ ಎಲ್ಲ ನಡೀತಾ ಇತ್ತು, ಅಲ್ಲಿ ಚೆನ್ನಾಗಿತ್ತು. ಸೊ ಈಗೇನಾಯಿತು, ವೇದ ಪಾಠ ಎಲ್ಲ ಹೋಗ್ತಾ ಇದ್ದಂಗೆ, ಸಂಸ್ಕೃತ ವ್ಯಾನಿಷ್ ಆಗ್ತಾ ಇದ್ದಂಗೆ ಇವರು ಎಲ್ಲ ವ್ಯಾನಿಷ್ ಆಗ್ತಾ ಇದ್ದಾರೆ ಅಲ್ಲಿಂದ. ಸೊ ದೇರ್ ಆಲ್ಸೋ ಲುಕಿಂಗ್ ಫಾರ್ ಮೆನಿ ಎಂಪ್ಲಾಯ್ಮೆಂಟ್ಸ್, ಎಲ್ಲೋ ಮದುವೆ ಆಗೋದು, ಅಮೆರಿಕ ಹೋಗೋದು. ಸೊ ದಿಸ್ ಇಸ್ ಅ ಟ್ರೆಂಡ್ ನೌ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ಸೊ ಯಾ, ಸೊ ವೆರಿ ಎಕ್ಸೈಟಿಂಗ್ ಲೈಫ್ ಜರ್ನಿ ಸೊ ಫಾರ್. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅವರು ನಮ್ಗೆ ರಿಲೇಟೆಡ್ನೇ. ಸೊ ರಿಲೇಟೆಡ್ ಆಗಿರೋದ್ರಿಂದ ಇಟ್ ವಾಸ್ ಗ್ರೇಟ್. ಅವರು ನಮ್ಮ ತಂದೆಗೆ ತುಂಬ ವರ್ಷದಿಂದ ಪರಿಚಯ. ಸೊ ಹಾಗಾಗಿ ಅದು ಇಟ್ ವೆಂಟ್ ವೆರಿ ವೆಲ್. ಸೊ ನಮ್ಗೆ ಯಾವ ಥರದ್ದು ರಿಗ್ರೆಟ್ಸ್ ಇಲ್ಲ. ಎವ್ರಿಥಿಂಗ್ ವೆಂಟ್ ವೆರಿ ನೈಸ್ ಇನ್ ದ ಫ್ಯಾಮಿಲಿ, ಆ್ಯಂಡ್ ಎವ್ರಿಬಡಿ ವರ್ ವೆರಿ ಹ್ಯಾಪಿ. ಸೊ ಹ್ಯಾಪಿ ಈಕ್ವೇಷನ್ಸ್. ಯಾ, ದಟ್ಸ್ ಹೌ ಇಟ್ ಇಸ್. ರೈಟ್. ಜರ್ಮನಿಗೆ ಹೋಗ್ತೀರಿ, ಅಲ್ಲಿನ ಜರ್ನಿ, ಅಲ್ಲಂತೂ ನೀವು ಮಾಡಿದಂತಹ ಸಾಧನೆ ಅದು ಲೆಕ್ಕಕ್ಕೆ ಸಿಗದಷ್ಟು. ನಿಮ್ಮ ಪ್ರೊಫೈಲ್ ಓದ್ತಾ ಇದ್ರೆ ವಾವ್ ಅಂತ ಅನ್ಸ್ಬಿಡುತ್ತೆ, ಇಷ್ಟೆಲ್ಲ ಮಾಡಿದಾರ ಅಂತ ಅನ್ಸ್ಬಿಡುತ್ತೆ. ಆ ಜರ್ನಿ ಹೇಳ್ಬೋದಾ ನಮಗೆ? ಸೊ ಜರ್ಮನಿಗೆ ಹೋದಾಗ ಐ ವಾಸ್ ವರ್ಕಿಂಗ್. ಅಲ್ಲಿಗೆ ಹೋದಾಗ ತುಂಬ ಒಂದಷ್ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಬ್ಸ್ನ ನಾವು ಸೋರ್ಸ್ ಮಾಡ್ತಾ ಇದ್ದೀವಿ ಬೆಸ್ಟ್ಗೆ. ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್. ಸೊ ಬಿಕಾಸ್ ಐ ವಾಸ್ ಇನ್ ಸೇಲ್ಸ್ ಆ ಟೈಮಲ್ಲಿ. ಆ್ಯಂಡ್ ಆಲ್ಸೋ ದಿ ಆ್ಯಕ್ಟಿಂಗ್ ಪ್ರೊಕ್ಯೂರಿಸ್ಟ್ ಅಂತ ಕರೀತಾರೆ ಅಲ್ಲಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ. ಸೊ ಇಸ್ ಆಲ್ಸೋ ಡೂಯಿಂಗ್ ದಟ್ ಫಾರ್ ಕ್ವೆಸ್ಟಲ್ಲಿ. ಆವಾಗ ಆ ಟೈಮಲ್ಲಿ ಲಾಟ್ ಆಫ್ ಆಪರ್ಚುನಿಟೀಸ್, ವಿ ಗಾಟ್ ಇನ್ ಟು ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕನೆಕ್ಟ್ಸ್. ಒಂದು ನಾಲೆಡ್ಜ್ ಇದೆಯಲ್ಲ, ಅದು ರಿಯಲಿ ಎಕ್ಸ್ಪ್ಯಾಂಡೆಡ್ ಆ ಟೈಮಲ್ಲಿ. ಆ ಎಕ್ಸ್ಪ್ಯಾನ್ಷನ್ ಆದಾಗ ಏನಾಯಿತು, ನಮಗೂ ಅಂತ ಅನ್ನಿಸ್ತು. ನನಗೆ ನನ್ನ ಇನ್ನೊಬ್ರು ಕೊಲೀಗ್ ಗೋವಿಂದ್ ಅಂತ ಇದ್ದಾರೆ, ನಮ್ಮಿಬ್ಬರಿಗೂ ಅನ್ನಿಸ್ತು, ಯಾಕೆ ನಾವು ಈ ಕಂಪ್ನಿ ಬಿಟ್ಟುಬಿಟ್ಟು ನಾವೇ ಒಂದು ಶುರು ಮಾಡಬಾರ್ದು ಅಂತ. ಸೊ ಆ ಟೈಮಲ್ಲಿ 2008ರಲ್ಲಿ ನಾವು ಶುರು ಮಾಡಿದ್ವಿ. ಶುರು ಮಾಡಿದಾಗ ನಮ್ಮ ಕಸ್ಟಮರ್ಸನ್ನ ಯಾರಿಗೂ ಫೋನ್ ಮಾಡಲಿಲ್ಲ ನಾವು. ವಿ ಸ್ಟೇಡ್ ಅವೇ ಫ್ರಮ್, ಬಿಕಾಸ್ ಎಥಿಕ್ಸ್, ಬಿಸ್ನೆಸ್ ಇಸ್ ಟು ಬಿ ಡನ್ ಇನ್ ಅ ಪ್ರಾಪರ್ ವೇ. ಸೊ ಹಾಗಾಗಿ ವಿ ಸ್ಟೇಡ್ ಅವೇ ಫ್ರಮ್ ಆಲ್ ಅವರ್ ಕಸ್ಟಮರ್ಸ್. ಬೇರೆ ಕಡೆಯಿಂದ ನಾವು ಹುಡ್ಕೋಣ ಅಂಥೇಳಿ ವಿ ಸ್ಟಾರ್ಟೆಡ್ ಸರ್ಚಿಂಗ್ Tier 1 ಸಪ್ಲೈಯರ್ಸ್ ಇಂಥವ್ರನ್ನು. ನಮ್ಗೆ ಸಿಕ್ತು ಪ್ರಾಜೆಕ್ಟ್, ಸ್ವಲ್ಪ ಲೇಟಾಗಿ ಸಿಕ್ತು. ನಮ್ಮನ್ನು ಟ್ರಸ್ಟ್ ಮಾಡಲಿಲ್ಲ, ಯಾರೋ ಹುಡುಗರು ಬಂದು ಕೇಳ್ತಾ ಇದ್ದಾರೆ, ಇವ್ರಿಗೇನೋ ಮತ್ತೆ ಕೊಡೋದು ಅಂತ. ಸೊ ಅವ್ರಿಗೆ ಆ್ಯಕ್ಚುಲಿ ನಮ್ಮ ಕೆಪಬಿಲಿಟಿ ಗೊತ್ತಿರಲಿಲ್ಲ. ಜನರಿಗೆ ಏನು ಬೇಕಿತ್ತು ಅಂತ ನಮಗೆ ಗೊತ್ತು, ಆದರೆ ಅವರಿಗೆ ಡೆಲಿವರಿ ಮಾಡ್ತಾರೋ ಇಲ್ವೋ, ಕೊಡ್ತಾರೋ ಇಲ್ವೋ, ಇವ್ರು ಹಿಂಗಿರ್ತಾರೋ ಅಂತ ಫಸ್ಟು ಯೋಚನೆ ಮಾಡಿ ಹಿಂದೆ ಮುಂದೆ ಹೋಗಿ ದೆನ್ ದೇ ಕೇಮ್ ವಿತ್ ದಟ್ ಆಪರ್ಚುನಿಟಿ ಫಾರ್ ಅಸ್, ಸೇಯಿಂಗ್ ದಟ್ ಎಸ್ ಯು ಕ್ಯಾನ್, ಒಂದು ಸಣ್ಣದೊಂದು ಪ್ರಾಜೆಕ್ಟ್ ಇದೆ ನಿಮ್ಗೊಂದು ಕೊಡ್ತೀನಿ ಅಂತ. ಆವಾಗ ನಾವೇನು ಮಾಡಿದ್ವಿ, ಎಷ್ಟು ತಿಂಗಳು, 3 ತಿಂಗಳು ನಮ್ಮ ಹತ್ರ ಆಗೋದಿಲ್ವಲ್ಲ, ಹೆಂಗೆ ಮಾಡೋದು ಡೆಲಿವರಿ ಮಾಡೋದಕ್ಕೆ ಅದು. ಸೊ ನಮ್ಗೆ ಆನ್ಸೈಟಲ್ಲೇ ಬೇಕು, ನಿಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಇಲ್ಲೇ ನಡೀತಾನೆ. ಹಾಗಾಗಿ ನಾವು ಹೋಗಿ BIHAL ಅಂತ ಒಂದು ಕಂಪ್ನಿ ಇದೆ, ಬ್ರಿಟಿಷ್ ಏರೋಸ್ಪೇಸ್ HAL ಕೊಲಾಬ್ರೇಷನ್, ನಾಗಭೂಷಣ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಇದೆ, ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಅಂತ. ಅಲ್ಲಿ ಡಾಕ್ಟ್ರ್ ಉಡುಪ ಮತ್ತು ಇನ್ನೊಬ್ಬರ ಹೆಸರು ನಾನು ಮರ್ತೆ, ಅವ್ರನ್ನ ಕಳಿಸಿದ್ರು ಜರ್ಮನಿಗೆ. ನೀವು ಹೆಂಗಾನ ಮಾಡಿ ನೀವು ತೊಗೊಳ್ಳಿ, ಬಿಲ್ ಮಾಡ್ತೀವಿ ನಾನು ನಿಮಗೆ. ಎಸ್ ಸರ್, ನೀವು ಪ್ಲೀಸ್ ಗೋ ಅಹೆಡ್ ಅಂತ. ಸರಿ, ವಿ ವೆಂಟ್ ಅಹೆಡ್ ಆ್ಯಂಡ್ ವಿ ಬಾಟ್ ದೆಮ್.
ಅದು ಪ್ರಾಜೆಕ್ಟು ಸಕ್ಸಸ್ಫುಲ್ ಡೆಲಿವರಿ ಆಯಿತು. ಅದು ಆಗಿದ್ಮೇಲೆ ದೇವರ್ ಲೈಕ್ ಫಸ್ಟ್ ನಮಗೆ ಏರ್ಬಸ್ 340 ವಿಂಗ್ಸ್ ಬಗ್ಗೆ ಒಂದು ಸಣ್ಣ ಒಂದು ಆ್ಯಕ್ಟಿವಿಟಿ ಕೊಟ್ಟರು. ಸೊ ವಿ ಡಿಡ್ ದಟ್. ಅದಾಗಿದ್ಮೇಲೆ ಏರ್ಬಸ್ 380 ಪ್ರಾಜೆಕ್ಟ್ ಶುರುವಾಯಿತು. ಸೊ ಏರ್ಬಸ್ 380 ಆವಾಗಷ್ಟೇ ಎಲ್ಲ ರೆಡಿ ಆಗ್ತಾಯಿತ್ತು ಅವಾಗ. ಅಂದರೆ ದಟ್ ಇಸ್ ದ ಲಾರ್ಜೆಸ್ಟ್ ಪ್ಯಾಸೆಂಜರ್ ಪ್ಲೇನ್ ಆನ್ ದಿಸ್ ಪ್ಲಾನೆಟ್ ಸೋ ಫಾರ್. ಅದು ಹೆಂಗಿದೆ ಅಂತಂದರೆ ಬಾಡಿ ದೊಡ್ಡದಾಗಿದೆ, ವಿಂಗ್ಸ್ ಸಣ್ಣದಾಗಿದೆ. ಇಟ್ಸ್ ಲೈಕ್ ಅ ಈಗಲ್. ಸೊ ಅದು ನಮಗೆ ವಿಂಗ್ಸಂದು ಕೊಟ್ಬಿಟ್ರು. ಸರಿ, ನಾವು ಅವ್ರ ಕಸ್ಟಮರ್ ಜೊತೆ ಕೆಲಸ ಮಾಡಬೇಕಿತ್ತು. ವಿ ಆಲ್ಸೋ ಟುಕ್ ಸಮ್ ಇಂಜಿನಿಯರ್ಸ್. ಫಸ್ಟ್ ಒಂಥರ ಬಾಡಿ ಶಾಪಿಂಗ್ ಸಾರ್ಟ್ ಆಫ್ ಲರ್ನಿಂಗ್ ಅದು ಇತ್ತು ನಮಗೆ. ಇವು ಮಾಡ್ತಾರೋ ಇಲ್ವೋ, ಇಷ್ಟು ದೊಡ್ಡೆಲ್ಲ ಕೆಲಸ ಕೊಟ್ಟರೆ ಏನು ಮಾಡ್ತಾರೆ ಅಂತ ಜನ ಎಲ್ಲ ನಂಬಲಿಲ್ಲ ಫಸ್ಟು. ಅದಾಗಿದ್ಮೇಲೆ ಶುರುವಾಯಿತು ನಮ್ಮದು ಆ್ಯಕ್ಚುಲಿ ಬಿಸ್ನೆಸ್. ಆವಾಗಿಂದ ಶುರುವಾಯಿತು. ಇಟ್ ವೆಂಟ್ ಅಪ್ 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 ಹಿಂಗೆಲ್ಲ ಕರು ತಗೋತು. ಚೆನ್ನಾಗಿತ್ತು. ಆ್ಯಂಡ್ ವಿ ಎಕ್ಸ್ಪ್ಯಾಂಡೆಡ್ ಆಲ್ಸೋ. ರಾತ್ರಿ ಒಂದು 1 to 2 hours ಇದ್ದೇ ಮಾಡ್ತಿದ್ದೆ. ಸೊ ಐಸ್ ಟು ಟ್ರಾವೆಲ್ ಹೆವಿಲಿ ಅಕ್ರಾಸ್ ದ ಪ್ಲಾನೆಟ್. ಅಮೆರಿಕಾ ಎಸ್ಟಾಬ್ಲಿಷ್ ಮಾಡಿದೆ, ಕೆನಡಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ, UK, ಆಸ್ಟ್ರಿಯಾ, ಫ್ರಾನ್ಸ್ ಎಲ್ಲ ಕಡೆಗೂ ಎಸ್ಟಾಬ್ಲಿಷ್ ಆಗಿ ಇಂಡಿಯಾದಲ್ಲೂ ಇತ್ತು. ಇಂಡಿಯಾದಲ್ಲೂ ಆಪ್ರೇಷನ್ ಇತ್ತು. ಸೊ ಮರ್ಸಿಡೀಸ್ ವಾಸ್ ಆಲ್ಸೋ ಅವ್ರ ಕಸ್ಟಮರ್. ಏರ್ಬಸ್ ಬಂತು, ಬೋಯಿಂಗ್ ಬಂತು, ಬೊಂಬಾರ್ಡಿಯರ್ ಬಂತು. ತುಂಬ ಜನ ಬಂದರು, ಎಲ್ಲ ಏರ್ಕ್ರಾಫ್ಟ್ ಸಪ್ಲೈಯರ್ಸ್ ಎಲ್ಲರೂ ಬಂದರು. ಆಮೇಲೆ ನಾನು ಅಂದ್ಕೊಂಡೆ, ಏನಿದು, ಇದನ್ನು ಮಾಡ್ತಾ ಇದ್ರೆ ನಾವು ಇದನ್ನು ಮಾಡ್ತಾನೆ ಇರ್ತೀವಿ, ನಮ್ಮದು ಅಂತ ನಾವು ಏನಕ್ಕೆ, ಹೌ ಕ್ಯಾನ್ ವಿ ಬಿಕಮ್ ಇಂಡಿಪೆಂಡೆಂಟ್ ಅಂತ. ಅವಾಗೇನು ಮಾಡಿದೆ ನಾನು, ಇನೋವೇಷನ್ ಅಂತ ಶುರು ಮಾಡೋಣ ಅಂತ. ಸೊ ಇನೋವೇಷನ್ ಮಾಡೋಕ್ಕೆ ಮುಂಚೆ ಆಮ್ ಐ ಎ ಪೈಲಟ್? ನೋ, ಲೆಟ್ ಮಿ ಗೋ ಆ್ಯಂಡ್ ಲರ್ನ್ ಫ್ಲೈಯಿಂಗ್. ಸೊ ಇಷ್ಟೆಲ್ಲ ತಲೆ ಮೇಲೆ ಜವಾಬ್ದಾರಿ ಇಟ್ಕೊಂಡು ಆ ಕೆಲಸನೂ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅದೇ ಟೈಮಲ್ಲಿ ಅಮೆರಿಕ ಹೋಗಿ ಬರ್ತಾ ಇರುವಾಗ PhD ಕೂಡ ಅಲ್ಲಿ ಎನ್ರೋಲ್ ಮಾಡಿಕೊಂಡು ಅದನ್ನು ಮಾಡಿ. ಸೊ ಎಲ್ಲ ಮಲ್ಟಿಪಲ್ ರೋಲ್, ಮಲ್ಟಿಪಲ್ ಟಾಸ್ಕ್, ಅನ್ಬಿಲೀವಬಲ್ ಇಟ್ ವಾಸ್. ರಾವಣನಿಗೆ 10 ತಲೆ ಅಂತ ನಿಮಗೂ 10 ಕೈಗಳು, 10 ಕೆಲಸ ಎಲ್ಲ ಒಟ್ಟಲ್ಲಿ 10 ಕೈ ಬರ್ಸ್ಕೋಬೇಕಾಗಿತ್ತು ನಾನು. ಲಿಟ್ರಲಿ ಹಂಗಾಯಿತು. ಸೊ ಹೋಗಿ ಅಲ್ಲೆಲ್ಲದನ್ನು ಕಲ್ತ್ಕೊಂಡು ದೆನ್ ಫ್ಲೈಯಿಂಗ್ ಆಲ್ಸೋ ಐ ಲರ್ನ್ಟ್. ಆಮೇಲೆ ಅದು ಫ್ಲೈಯಿಂಗ್ ನಮ್ಗೆ ಹೇಳ್ಕೊಡುವಾಗ ಹೇಳ್ತಾರೆ, ಫಸ್ಟು ನೀವು ಆಕ್ಸಿಡೆಂಟ್ಸ್ನೆಲ್ಲ ಫಸ್ಟ್ ಕಲ್ತ್ಕೊಳ್ಳಿ, ಏನೇನಕ್ಕೆ ಆಕ್ಸಿಡೆಂಟ್ ಆಯಿತು. ಆಫ್ಟರ್ ಯು ಹ್ಯಾವ್ ಲರ್ನ್ಟ್ ಆಲ್ ದೀಸ್ ಥಿಂಗ್ಸ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಫ್ಲೈಯಿಂಗ್ ಅಂತ. ಸೊ ಫಸ್ಟು ನಮ್ಗೆ ಥಿಯರಿ ಕ್ಲಾಸ್ ಇರುತ್ತೆ, ಒಂದಷ್ಟು ಅವರ್ ವಿ ಹ್ಯಾವ್ ಟು ಸ್ಪೆಂಡ್ ಲರ್ನಿಂಗ್ how the air crashes take place. Yeah. ಸೊ ಇದೆಲ್ಲದ್ರ ಏನೇನು ಕಾಮನ್ ಮಿಸ್ಟೇಕ್ಸು, ಏನು ಮಾಡಬೇಕು, ಯಾವ ಥರ ಒಂದು ಎಸ್ಕೇಪ್ ಆಗಬೇಕು, ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಮುಗಿಸಿದ ಮೇಲೇ ದೆನ್ ವಿ ಆರ್ ಅಲೌಡ್ ಟು ಗೋ ಇನ್ ಟು ದ ರಿಯಾಲಿಟಿ ಚೆಕ್. ಅಷ್ಟೇ. ಅನಿತಾ ಪ್ರಸಾದ್ ಅವರ ಹೆಸರು ಎಷ್ಟು ಪೇಟೆಂಟ್ಗಳಿದ್ದಾವೆ? ಅಯ್ಯೋ, ಒಂದು ಸದ್ಯಕ್ಕೊಂದು 8 ಇತ್ತು ಶ್ರೀನಿವಾಸ್ ಪ್ರಸಾದ್ ಅಂತ. ಸೊ ಈಗಿಲ್ಲ, ಅದಕ್ಕೂ ವಯಸ್ಸಾಗಿದೆ ನಂತರನೇ. ಓಕೆ, ಕಳ್ಕೊಳ್ಳೋ ವಿಚಾರಕ್ಕೆ ಬರೋಣ. ಇದು ನಿಮ್ಮ ಜೀವನದ ತುಂಬ ಮುಖ್ಯವಾದಂಥ ಘಟ್ಟ. ಜರ್ಮನಿಗೆ ಹೋಗ್ತೀರಿ, ದೊಡ್ಡ ದೊಡ್ಡ ಸಾಧನೆ ಮಾಡ್ತೀರಿ, ಟಾಪ್ ಜರ್ಮನ್ಸ್ ನಿಮ್ಮ ಕೆಳಗೆ ವರ್ಕ್ ಮಾಡ್ತಾರೆ, ದೊಡ್ಡ ಕಂಪನಿ ಕಟ್ತೀರಿ, ದೊಡ್ಡ ಸಾಮ್ರಾಜ್ಯ, ಬಿಲಿಯನಿಯರ್ ಕ್ಲಬ್ನಲ್ಲಿ ನೀವು ಇನ್ವಾಲ್ವ್ ಆಗಿಬಿಡ್ತೀರಿ. ಯಾರೂ ಊಹೆ ಮಾಡೋಕ್ಕಾಗದೇ ಇರುವಂಥ ಎತ್ತರಕ್ಕೆ ನೀವು ಏಳ್ತೀರಿ. ಎಲ್ಲರೂ ನಿಮ್ಮನ್ನು ಅಷ್ಟು ಸಾಧಕನನ್ನಾಗಿ ನೋಡ್ತಿರ್ತಾರೆ. ಹೀಗೆಲ್ಲ ಇರುವಾಗ ಸಡನ್ನಾಗಿ ಏನಾಯಿತು? ಅನಿತಾ ಪ್ರಸಾದ್ ಆಗಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ? ಅಥವಾ ನಿಮ್ಮೊಳಗೆ ಆ ಬದಲಾವಣೆ ಆಗಿಬಿಡ್ತಾ? ಏನಾಯಿತು? ಯಾವ ವರ್ಷದಲ್ಲಿ ಏನಾಯಿತು ಅಂತೇಳಿ? ಶೂರ್. ನಾನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಿಮಗೆ. ಸೊ ಇದರಲ್ಲಿ ಏನಾಗಿತ್ತು ಅಂತಂದರೆ, ನನಗೆ ಐ ಹ್ಯಾಡ್ ದ ಬೆಸ್ಟ್ ಆಫ್ ದ ರಿಸೋರ್ಸ್ ಡಾಕ್ಟರ್ ಮಾರ್ಟಿನ್ ಹೌನ್ಶಿಲ್ಡ್ ಅಂತ, ರೈಟ್ ಹ್ಯಾಂಡ್ ಆಫ್ ಡಾಕ್ಟರ್ ಅಂಗೆಲಾ ಮೆರ್ಕೆಲ್, ದ ಚಾನ್ಸಲರ್ ಆಫ್ ಜರ್ಮನಿ. ಅವರು ನಮ್ಮ ಹತ್ರ ಇದ್ದರು. ಅವರು ಹಿ ವಾಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್. ಓಕೆ. ದೊಡ್ಡವ್ರನ್ನ ನಾನು ತೊಗೊಂಡಿದ್ದೆ ಕಂಪ್ನಿಯಲ್ಲಿ. ಸೊ ನಮ್ಮ ಎಂಪ್ಲಾಯೀಸ್ ಎಲ್ಲ ಹೇಳ್ತಾರೆ, ಅದು ಗೊತ್ತಿದೆ ಅವರಿಗೆ. ಆಮೇಲೆ ಡಾಕ್ಟರ್ ಊಡೋ ಬುರ್ಗ್ರಾಫ್ ಅಂತ ಇದ್ದಾರೆ, ಅವರು ಹಿ ವಾಸ್ ಆಲ್ಸೋ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಟು ಕೆಮ್. ಆಮೇಲೆ ಡಾಕ್ಟರ್ ಗೆರ್ಹಾರ್ಡ್ ಬ್ಯಾಕ್ಚೋಲ್ಡ್, ಅವರು ಏರ್ಬಸ್ 380ನ ಕೈಯಲ್ಲಿ ನೀಟಾಗಿ ಸ್ಕೆಚ್ ಮಾಡಿ ಬರೆದವರು. ಅಂಥವ್ರು ಇದ್ದರು ನಮ್ಮ ಹತ್ರ. ಆಮೇಲೆ ಡೇವಿಡ್ ಗೊಲೋಗಾನ್ ಇದ್ದರು. ಭಾಳ, ಅವರು ಸೋಲಾರ್ ಇಂಪಲ್ಸ್ ಪ್ಲೇನ್ ನೀವು ನೋಡಿರಬೇಕು. ಇದರಲ್ಲಿ ಎಲ್ಲ ನಾವು ವಿ ವರ್ ಲೈಕ್ ಲಿಟ್ರಲಿ ಫ್ಲೋಟಿಂಗ್ ಆಲ್ ಅರೌಂಡ್. ನನ್ನ ಕೊಲಾಬ್ರೇಷನ್ ಪಾರ್ಟ್ನರ್ ಅಂದರೆ ಟೆಕ್ನಿಕಲ್ ಯೂನಿವರ್ಸಿಟಿ ಮ್ಯೂನಿಕ್, ಡಾಕ್ಟರ್ ಫ್ಲೋರಿಯನ್ ಹೋಲ್ಜಾಪ್ಫೆಲ್ ಅಂತ ಇದ್ದಾರೆ ಅವರು. ಸೊ ತುಂಬ ಜನ, ಐ ಹ್ಯಾಡ್ ಅಕ್ವೈರ್ಡ್ ದಿ ಬೆಸ್ಟ್ ಆಫ್ ದಿ ಟ್ಯಾಲೆಂಟ್ಸ್ ಆ್ಯಂಡ್ ಕೋಆಪರೇಷನ್ ಇನ್ ಜರ್ಮನಿ. ಅಲ್ಲಿ ಇನ್ನೂ ಯಾವ ಲೆವೆಲ್ಗೆ ಹೋಗಿದ್ವಿ ಅಂತಂದರೆ, ಈ ಏರ್ಕ್ರಾಫ್ಟ್ ಇನೋವೇಷನ್ ಎಲ್ಲ ಮಾಡ್ಕೊಂಡು ಐಡಿಯಾ ಮಾಡಿ ಸಿಮೆನ್ಸು, BMW, ಗ್ರೋಬ್ ಏರೋಸ್ಪೇಸು, ಇನ್ಸಿಸ್ಸು ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಕನ್ಸಾರ್ಷಿಯಮ್ ಆಫ್ ಕಂಪ್ನೀಸ್ ಮಾಡಿಬಿಟ್ಟು, ನಾವೇ ಯಾಕೆ ನಾವು BMW ಅಂತ ನಿಮ್ಮದಿದೆ, ನಾವು ಯಾಕೆ BFW ಅಂತ ಮಾಡಬಾರ್ದು ಅಂತ. ಸೊ ಅಲ್ಲಿ ಬಂದು ಹೇಳಿದ್ರು, ಇನೋವೇಷನ್ ರಿಸರ್ಚ್ ಪೇಪರ್ಸ್ಗೆ ನಾವೆಲ್ಲದಕ್ಕೂ ನಾವು ವಿ ಹ್ಯಾವ್ ಟು ಸಬ್ಮಿಟ್ ದಟ್. ಸೊ ಜರ್ಮನ್ ಗೌರ್ಮೆಂಟಿಗೆ ಅಪ್ರೂವಲ್ ಅಂತ ಕೇಳಬೇಕಾಗುತ್ತೆ. ಅದಕ್ಕೆ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹೆಸರು ಹಾಕ್ತೀನಿ, ನಿಮ್ಮ ಹೆಸರು ಹಾಕಲ್ಲ ನಾನು. ಸೊ ಈ ಥರ ಅದು ಒಂದು ನನಗೆ ಫಸ್ಟ್ ಶಾಕು. ಯಾತಕ್ಕೆ ಅಂತ ನಾನು ಕೇಳಿದೆ. ಇಟ್ ವಾಸ್ ಲೈಕ್
ಇದನ್ನು ಏನಂತ ಕರಿತೀರಾ, ರೇಸಿಸಮ್ ಅಂತ ಹೇಳ್ತೀರಾ, xenophobia ಅಂತ ಕರಿತೀರಾ, ಇದೊಂಥರ ಹಿಡನ್ ಟಾಪಿಕ್. ಹ್ಯುಮ್ಯಾನಿಟಿ ಹೇಳ್ಕೊಡ್ತಾ ಇರ್ತಕ್ಕಂಥ ಒಂದು ದೇಶ ಸಡನ್ನಾಗಿ ಯಾತಕ್ಕೆ ಹಿಂಗೆ ಹೇಳುತ್ತೆ ಅಂತ ನನಗೊಂದು ಸ್ವಲ್ಪ ಬೆಚ್ಚಬಿದ್ದೆ ನಾನು ಆ ಟೈಮಲ್ಲಿ. ಬಟ್ ಸ್ಟಿಲ್ ಐ ವೆಂಟ್ ಹೆಡ್. ಇವರು ಹಾನ್ಶೀಲ್ಡ್ ಇದ್ದಾರಲ್ಲ, ಅವ್ರ ಹೆಸರು ಹಾಕ್ಬಿಟ್ಟು ಕಳಿಸಿ ನೀವು ಸರಿ ಎಸ್ ಅಂತ ಹೇಳಿ ಮಾಡಿದ್ರು. ಅದಾಗಿದ್ಮೇಲೆ ನಾವು ಅದನ್ನು ಬೆವರಿಯಾ ಫ್ಲೂಗ್ ವೆರ್ಕೆ ಅಂತಲೂ ಮಾಡೋಣ ನಾವು, ಕೇಳಿ ಅಂತ. ಫ್ಲೂಗ್ ವೆರ್ಕೆ ಫ್ಲೂಗ್ ಮೀನ್ಸ್ ಏರ್ಕ್ರಾಫ್ಟ್. ಸೊ ಬೆವರಿಯಾ ಫ್ಲೂಗ್ ವೆರ್ಕೆ ಅಂತ ಮಾಡ್ಬೋಣ. BMW ಬೆವರಿಯಾ ಮೋಟೋರನ್ ವೆರ್ಕೆ, ಬೈರಿಷೆ ಮೋಟೋರನ್ ವೆರ್ಕೆ, ಇದು ಬೈರಿಷೆ ಫ್ಲೂಗ್ ವೆರ್ಕೆ ಆಗುತ್ತೆ, ಇದನ್ನು ಮಾಡ್ಕೊಳ್ಳಿ ಅಂತ. ಅವರು ಓ ವಾವ್ ಅಂತಾನೆ ಎಲ್ಲ ಎಕ್ಸೈಟ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ಬಟ್ ಅದು ಯಾಕೋ ಅಪ್ರೂವಲ್ ಬರಲಿಲ್ಲ. ಏರ್ಬಸ್ಸಿಂದು ಒಂದು ಎಲೆಕ್ಟ್ರಿಕ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ ನಡೀತಾ ಇತ್ತು. ಸೊ ಅದಕ್ಕೆ ಗೌರ್ಮೆಂಟ್ನವರು ಅದಕ್ಕೆ ನಾನು ಬಡ್ಜೆಟ್ ಕೊಡ್ತೀನಿ, ನಾನು ನಿಮ್ದಕ್ಕೆ ಬಡ್ಜೆಟ್ ಕೊಡೋದಿಲ್ಲ. ಈವನ್ ದೋ ದಿಸ್ ಇಸ್ ಅ ಲೈಟ್ ಹೌಸ್ ಪ್ರಾಜೆಕ್ಟ್ ಇನ್ ಯುರೋಪ್, 450 ಪ್ರಪೋಸಲ್ಸಿಗೆ ನಿಮ್ಮ ನಂಬರ್ 1 ಬಂದಿದೆ. ವಿ ಆರ್ ವೆರಿ ಹ್ಯಾಪಿ, ಬಟ್ ಅನ್ಫಾರ್ಚುನೇಟ್ಲಿ ವಿ ಕೆನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ಗ್ರಾಂಟ್ and to be there with you to support and give you this kind of further motivation ಅಂತ. ಅದು ಒಂದಷ್ಟು ರಿಸಲ್ಟ್ ಆಯಿತು. ಅಲ್ಲಿಂದ ಏನಾಯಿತು ಅಂತಂದರೆ ಸ್ವಲ್ಪ ಬೇರೆ ಕಡೆಯಿಂದ ಪಾಲಿಟಿಕ್ಸ್ ಶುರುವಾಯಿತು ಬರ್ಲಿನಿಂದ. ಸೊ ಇಂಡಿಯನ್ ಇದ್ದಾರಂತೆ ಅಂತ. ಸೊ ಇದಾಗತ್ತೆ, ನಮ್ಮಲ್ಲಿ ಆಗಲ್ಲ ಇದು, ಯಾಕಂದ್ರೆ ನಮ್ಮಲ್ಲಿ ಎಲ್ಲರನ್ನೂ ಬೆಳೆಸ್ಬಿಡ್ತೀವಿ ನಾವು. ಅಲ್ಲಾಗುತ್ತೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಅಲ್ಲಿ ಮಿಲಿಯನೇರ್ ಆ್ಯಂಡ್ ಬಿಲಿಯನೇರ್ ಕ್ಲಬ್ ನೀವು ಹೇಳಿದಂಗೆ, ಮಿಲಿಯನೇರ್ ಬಿಲಿಯನೇರ್ ಕ್ಲಬ್ಸ್, ಈ ಮಿಲಿಯನೇರಲ್ಲಿ ನಿಮಗೆ ಯು ಕ್ಯಾನ್ ಕ್ರಿಯೇಟ್ ವಂಡರ್ಫುಲ್ ಎಂಟರ್ಪ್ರೈಸಸ್. ಜನ ನೋಡ್ತಾರೆ ಅದನ್ನು, ಅಲ್ಲಿ ಕಲೀಲಿಕ್ಕೆ. ಇಟ್ಸ್ ಬೇಸಿಕ್ಲಿ ಅ ಜಾಬ್ ಕ್ರಿಯೇಷನ್ ಮಾರ್ಕೆಟ್. SME, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್, ಈಸ್ ಆಲ್ವೇಸ್ ಅ ಜಾಬ್ ಕ್ರಿಯೇಷನ್ ಮಾರ್ಕೆಟ್. ಅದು ಏನಾಗುತ್ತೆ ಅಂತಂದರೆ ಇಲ್ಲಿಂದ ನೀವು ಮೇಲೆ ಬೆಳೆಯೋಂಥವ್ರು ಅವರು ಬಿಲಿಯನೇರ್ಸ್ ಆಗಿರ್ತಾರಲ್ಲ, ದೊಡ್ಡ ದೊಡ್ಡ ಕಂಪ್ನೀಸು ಓನರ್ಸು, ಅದು ಬೇರೆ ಕ್ಯಾಟಗರಿ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಇಲ್ಲಿಂದ ನೀವು ನೆಕ್ಸ್ಟ್ ಚೈನಿಗೆ ಬರ್ತೀರಾ. 40,000 ಎಂಪ್ಲಾಯೀಸ್ ಆಯಿತಾ, 50,000 ಎಂಪ್ಲಾಯೀಸ್ ಆಯಿತಾ. ಸೊ 50,000 ಅಂತಂದರೆ ಇವರ ಲಾರ್ಜ್ ಎಂಟರ್ಪ್ರೈಸ್. ಸೊ ಆಬ್ವಿಯಸ್ಲಿ ಇವರ ಬಿಲಿಯನೇರ್ ಕ್ಲಿಯರ್ಲಿ. ಸೊ ಹ್ಯಾವ್ ಯು ಕ್ಲೈಮ್ಡ್ ಅಪ್ ಲ್ಯಾಡರ್? ಸೊ ಹೌ ವಿ ಕ್ಯಾನ್ ಕೊಲಾಬ್ರೇಟ್ ಟುಗೆದರ್, ಇದೆಲ್ಲ ನೋಡ್ತಾರೆ ಒಂದಕ್ಕೊಂದು. ಇಲ್ಲಿ ನಮಗೆ ತುಂಬ ಒಂಥರ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಯಾಕಂದರೆ ಒಂದು ಲೆವೆಲಲ್ಲಿ ವಿ ವರ್ ಫ್ಯಾಂಟಾಸ್ಟಿಕ್ ಇನ್ ಟರ್ಮ್ಸ್ ಆಫ್ ಡೆಲಿವರಿ, ಟೆಕ್ನಾಲಜಿ, ಎವ್ರಿಥಿಂಗ್. ಜರ್ಮನಿನಲ್ಲಿ ಹೇಳ್ತೀನಿ ಅಥವಾ ಯುರೋಪ್ನಲ್ಲಿ ಎಲ್ಲಿವರೆಗೂ ಬೆಳೆದವರಿಲ್ಲ. ನೀವು ಟಾಟಾಗಾನ ಕೇಳಿ, LNT ಗಾನ ಕೇಳಿ, ಎಲ್ಲರೂ ಅಲ್ಲಿ ಸೈನ್ ಮಾಡೋದೇ ಬಿಡಲ್ಲ. ಅಲ್ಲ, ಅಷ್ಟು ಯೂನಿಟಿ ಇದೆ ಇವತ್ತಿಗೂ, ಅಷ್ಟು ಯೂನಿಟಿ ಇದೆ. ಅದೇ ಜರ್ಮನಿ ಫೇಮಸ್ ಆಗಿರೋದು. ನಮಗೇನು ಇಷ್ಟ ಅಂತಂದರೆ ಕಾರೆಲ್ಲ ತುಂಬ ಚೆನ್ನಾಗಿದೆ, ಏರ್ಕ್ರಾಫ್ಟ್ ತುಂಬ ಚೆನ್ನಾಗಿದೆ. ಮಷೀನ್ ಅಂತಂದರೆ ಜರ್ಮನಿ ಎಷ್ಟು ಒಳ್ಳೆ ಸ್ಕಿಲ್ ಇದೆ. ಎಸ್, ನಾವು ಕಲಿಬೇಕು ಅನ್ನೋ ಒಂದು ಡ್ರೀಮಿಂದನೇ ನಾವು ಅಲ್ಲಿಗೆ ಹೋಗಿದ್ದು. ನಾವು ವಿ ಡಿಂಟ್ ವಾಂಟೆಡ್ ಟು ಬಿ ದೇರ್ ಸಿಟಿಸನ್ಸ್ ಫಾರ್ ಕ್ಲಿಯರ್ಲಿ. ಐ ಡಿಡ್ ನಾಟ್ ಸೆಲ್ ಮೈ ಪಾಸ್ಪೋರ್ಟ್, ದಟ್ಸ್ ವಾಟ್ ಐ ಕ್ಯಾನ್ ಸೇ. ನಾನು ನನ್ನ ಪಾಸ್ಪೋರ್ಟ್ ಮಾರಾಟಕ್ಕೆ ಇಡಲಿಲ್ಲ ಅಂತಲೇ ಹೇಳ್ತೀನಿ ಯಾರನ್ನ ಕೇಳಿದ್ರೆ. 2015 ಮೋದಿ ಇನ್ವೈಟೆಡ್, ನಮ್ಮ ಊಟಕ್ಕೆ ಕರೆದಿದ್ರು. ಸೊ ಎಲ್ಲರೂ ಸೊ ಅವಾಗೆಲ್ಲ ಒಂದಷ್ಟು ಡಿಸ್ಕಷನ್ಸ್ ಆಯಿತು. ಸೊ ಎಲ್ಲ ಮೋದಿಯವ್ರು ಬಂದು ಕೇಳಿದ್ರು. ಈ ಬಾಹುಬಲಿ ಅಂತ ಒಂದು ಪಿಕ್ಚರ್ ಬಂದಿತ್ತು ಅವಾಗ. ಆ ಬಾಹುಬಲಿ ಪಿಕ್ಚರ್ಗೆ ದೊಡ್ಡದಾಗಿ ಕ್ಯೂ ನಿಂತ್ಕೊಡ್ತಾಯಿದ್ರು ಜರ್ಮನ್ಸು. ಬಂದು ನಾನು ಕೇಳಿದ್ರು, ಡಾಕ್ಟರ್ ಸಾಬ್ ಯೇ ಬತಾವ್ ಯೇ ಲೈನ್ ಜೋ ಲಗಿ ಹೈ ಬಾಹುಬಲಿ ಕೆ ಲಿಯೆ, ಕ್ಯೂ ಮೇಕ್ ಇನ್ ಇಂಡಿಯಾ ಕೆ ಲಿಯೆ ನಹೀ ಆ ರಹೆ ಲೋಗ್. ಮೋದಿ ಕೇಳಿದ್ರಿ ಕ್ವಶನ್. ನಾ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಚೈನಾಗೆ ಹೋಗಿದೆ ಎಲ್ಲ ಸ್ಕಿಲ್ಸ್ ಎಲ್ಲ. ಹ್ಯಾಂಡ್ ಸ್ಕಿಲ್ ನಮ್ಮಲ್ಲಿ ಇಲ್ಲ. ಸೊ ಇದು ನಮ್ಮ ಫ್ಯಾಕ್ಟು. ಸೊ ಇದಕ್ಕೋಸ್ಕರ ನಮ್ಗೆ ತುಂಬ ಕಷ್ಟ. ಅಲ್ಲೊಬ್ಬ ನಮ್ಮ ಇಂಜಿನಿಯರ್, ಜರ್ಮನ್ ಇಂಜಿನಿಯರ್ ಹಾಕಿದ್ದ, 2 ಪಿಕ್ಚರ್ ಹಾಕ್ಬಿಟ್ಟಿದ್ದಾನೆ. ಒಂದು ಡ್ರಾಯಿಂಗ್ ಮಾಡಿರೋದು ಇಂಜಿನಿಯರಿಂಗ್ ಡ್ರಾಯಿಂಗು, ಅವ್ರು ಮಾಡಿರೋದು ಜರ್ಮನ್ ಡ್ರಾಯಿಂಗ್ ಅಂತ ಬರ್ಕೊಂಡಿದ್ದಾನೆ ಬೋರ್ಡಲ್ಲಿ. ಇನ್ಸ್ಪಿರೇಷನ್ ಇದು. ಸೊ ಅವನಿಗೆ ಪರ್ಫೆಕ್ಟ್ ಆಗಿರೋದಕ್ಕಂತ ಇನ್ಸ್ಪಿರೇಷನ್ ಅಂತೆ ಅದು. ಸೊ ಜರ್ಮನ್ ಡ್ರಾಯಿಂಗ್ ಅಂತ ಬರ್ಕೊಂಡಿದ್ದಾನೆ. ಇನ್ನೊಂದು ಪಕ್ಕದಲ್ಲಿ ಇಂಡಿಯನ್ ಡ್ರಾಯಿಂಗ್ ಅಂತ ಬರ್ದಿದ್ದಾನೆ. ಸೊ ನಮ್ಮವ್ರಿಗೆಲ್ಲ ಬಂದವ್ರಿಗೆಲ್ಲ ತೋರಿಸೋದು, ನೋಡು ಇಲ್ಲಿ ನೀನು ಹಿಂಗೆ ಮಾಡ್ತೀಯಾ, ನೋಡಿ ನನ್ನ ಡ್ರಾಯಿಂಗ್ ಅಂತ ಹೇಳ್ತಾರೆ ಇಂಜಿನಿಯರಿಂಗಲ್ಲಿ. ಸೊ ಈ ಥರ ಒಂದು ಡಿಫ್ರೆನ್ಸಸ್ಸು, ಒಪಿನಿಯನ್ಸು ಇದೆಲ್ಲ ತುಂಬ ಜಾಸ್ತಿ ಇದೆ. ಸೊ ಇಟ್ಸ್ ಬೇಸಿಕ್ಲಿ ನಮ್ಮಲ್ಲೂ ಕಲಿಯುವಂಥದ್ದು ಹೆಚ್ಚಾಗಿದೆ, ಆಮೇಲೆ ನಾವು ಕಲ್ತ್ಕೊಳ್ಳೋ ಅಂಥದ್ದು ಬೇಕು. ಇದೊಂದು ಫ್ಯಾಕ್ಟರ್, ನಾನೊಂದು ಡಿಫ್ರೆನ್ಸ್ ನಾನು ತುಂಬ ನೋಡಿದ್ದೀನಿ. ಎಲ್ಲಿಗೋದ್ರೂ ನಾನು ಅದನ್ನೇ ಹೇಳೋದು. ನಾವು ಸುಪೀರಿಯರ್ ಅಂತ ಅನ್ಕೋಬೇಡಿ. ಅಲ್ಲಿ ಬಂದಾಗ ನಾವು VIP ಥರ ಬಿಹೇವ್ ಮಾಡ್ತೀವಿ. ಅಮೇರಿಕಾದಲ್ಲಿ ಯು ಕುಡ್ ಬಿ ಅ VIP. ಯಾಕಂದರೆ ಜನ ಅಲ್ಲಿ ಏನು ಹೇಳಿದ್ರು ನಂಬ್ತಾರೆ. ನಮ್ಮಲ್ಲಿ ಏನು ಹೇಳಿದ್ರು ಓಕೆ, ಅವ್ನು ಯಾರೋ ಬಾಬ್ ಯಾರೋ ಇರ್ತಾನೆ, ಏಯ್ ಬಾಬ್ ಅಂತಂದರೆ ಅವನು ಓಕೆ ಟೇಕ್ ಯುವರ್ ಪರ್ಚೇಸ್ ಆರ್ಡರ್ ಅಂತಾನೆ. ಇಲ್ಲಿ ಹಂಗೆ ಆಗೋದಿಲ್ಲ. ಯು ನೀಡ್ ಟು ಪ್ರೂವ್ ಯುವರ್ ಸೆಲ್ಫ್, ಕ್ಲೈಂಬ್ ಅಪ್ ದೋಸ್ ಲ್ಯಾಡರ್ಸ್. ಇಲ್ಲಾಂದರೆ ನಿಮ್ಮ ಕೈಲಿ ಆಗೋದಿಲ್ಲ. ಅದು ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಈ ಡಿಫ್ರೆನ್ಸಸ್ ಇದ್ರೇ ನಮ್ಮಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯ ಅಂತ ನಾನು ಆ ಎಕ್ಸ್ಪೀರಿಯನ್ಸನ್ನು ಕ್ಯಾರಿ ಮಾಡ್ಕೊಂಡು ಬಂದೆ.
ಬಂದಾಗ ಇದು ಎಷ್ಟೋ ಜನರಿಗೆ ನಾನು ಹೇಳಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮಾಡಿದೆ. ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಒಂದಷ್ಟು ಸಲ ನಮ್ಮ ಜರ್ಮನ್ ಟೀಮ್ನು ಕರ್ಕೊಂಬಂದೆ. BMW ಮ್ಯಾನೇಜಿಂಗ್ ಡೈರೆಕ್ಟರ್ನು ಕರ್ಕೊಂಬಂದೆ ನಾನು. ಸೊ ಇಟ್ ವಾಸ್ ಅ ಬಿಗ್ ಆ್ಯಕ್ಟಿವಿಟಿ. ಸೊ ಎಲ್ಲ ಥರದ್ದು ಆಯಿತು. ಆಮೇಲೆ ನಮ್ಮ ಮಿನಿಸ್ಟ್ರಿಗಳ ಮನೆಗೂ ಕರ್ಕೊಂಡೋದೆ ಅವ್ರಿಗೆ. ಸೊ ಆಮೇಲೆ ಜರ್ಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನಾನು ಇಲ್ಲಿ ಕರ್ಕೊಂಬಂದೆ ಬೆಂಗಳೂರಿಗೆ. ಆಮೇಲೆ ಯುರೋಪಿಯನ್ ಟ್ರೇಡ್ ಕಮಿಷನ್ ಅಂತ ಇದೆ, ಯುರೋಪಿಯನ್ ಯೂನಿಯನ್ ಅಂತ ಕೇಳಿರ್ಬೇಕು ನೀವು. ಯುರೋಪಿಯನ್ ಯೂನಿಯನ್ದು EBTC ಅಂತ ಒಂದಿದೆ, ಅವ್ರದ್ದು ನಾವು ಇಲ್ಲಿ ತೊಗೊಂಬಂದ್ವಿ. ಅವ್ರು ಡೆಲ್ಲಿನಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರು ಆಫೀಸ್ನ. ಸೊ ಇಲ್ಲೂ ಬೆಂಗಳೂರಿನಲ್ಲೂ ಇದ್ದರು. ದೇ ಶಟ್ ಇಟ್ ಆಫ್ ವೆರಿ ರೀಸೆಂಟ್ಲಿ, ಯಾಕಂದರೆ ಅದು ಪ್ರಾಫಿಟಬಲ್ ಆಗಿ ಆಗಲಿಲ್ವಂತೆ ಅವರಿಗೆ. ಸೊ ಎಷ್ಟೋ ಆ್ಯಕ್ಟಿವಿಟೀಸ್ನ ನಾವು ಮಾಡಿದ್ವಿ ಅವಾಗ. ಸೊ ಒಂದು ಒಳ್ಳೆ ಎನ್ಕರೇಜ್ಮೆಂಟು, ಆ ಬ್ಯಾಕ್ಗ್ರೌಂಡು, ಎನರ್ಜಿ ನನಗೆ ಸಿಕ್ತು. ಇದೆಲ್ಲ ಇಟ್ಕೊಂಡು ವಿ ವೆಂಟ್ ಫರ್ದರ್. ಅವಾಗೇನಾಯಿತು, ನನ್ನ ಕಂಪ್ನಿನ ಒಂದು ಸ್ವಲ್ಪ ಪ್ರೆಷರ್ ಬಿದ್ದಿದ್ದರಿಂದ, ಫಿನಾನ್ಷಿಯಲ್ ಪ್ರೆಷರು, ನಾನು ಕಂಪ್ನಿನ ಮಾರಿಬಿಟ್ಟೆ. ಸೊ ನನ್ನ ಕಂಪ್ನಿ ನಾನು ಹೇಳ್ತೀನಿ, ನಾನು ಇದ್ದಿದ್ದ ದಿನವರೆಗೂ ನೀವು ಯಾವುದೇ ಎಂಪ್ಲಾಯ್ ಕೇಳಿ, ನಮ್ಮ ಎಂಪ್ಲಾಯೀಸ್ಗೆ ಎಲ್ಲರೂ ಹೇಳ್ತಾರೆ ಶ್ರೀನಿ ಅಂತಂದರೆ ಹೆಂಗಿದ್ರು ಅಂತ. ಒಬ್ಬರು ರಿಸೈನ್ ಮಾಡಿರಲಿಲ್ಲ. ನನ್ನ ಕಂಪ್ನಿ ಶುರು ಮಾಡಿದಾಗಿಂದ ನಾನು ಹೇಳಿದೆ, ಕಂಪ್ನಿ ಪಾಲಿಸಿನೇನಪ್ಪ, ಇದಿಷ್ಟು ಬರ್ತಾಯಿದೆ, ನೀನೇ ಬರ್ಕೊಳಪ್ಪ. ನಿನ್ನ ಕಂಪ್ನಿ ಪಾಲಿಸಿನ, ನಿನ್ನ ರೆಗ್ಯುಲೇಷನ್ನ, ನಿನ್ನ ಗೈಡ್ಲೈನ್ಸ ನೀನೇ ಬರ್ಕೊ. ಸೊ ದಿಸ್ ಇಸ್ ಹೌ ದಿ ಕಂಪ್ನಿ ರ್ಯಾನ್. ಸೊ ಇಟ್ ವಾಸ್ ಎ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಎಷ್ಟು ಎಂಪ್ಲಾಯೀಸ್ ಇದ್ರು ಕಂಪ್ನಿನಲ್ಲಿ? ಒಂದು 900 ಆಡ್ ಪ್ಲಸ್. ಸೊ ಓವರ್ ಆಲ್ ಟೋಟಲ್. ಆಮೇಲೆ ನನಗೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ನು. ಸೊ ಇಟ್ ವಾಸ್ ನಾಟ್ ಎಲ್ಲನೂ ಒಂದು ಸ್ವಲ್ಪ ನಾವು ಅಪ್ ಆ್ಯಂಡ್ ಡೌನ್ ಎಲ್ಲ ನಮ್ಮ ಕಡೆಯಿಂದ ನಾವು ನೋಡ್ಕೋಬೇಕಾಗಿತ್ತು. ಸೊ ಆಮೇಲೆ ಇಲ್ಲಿ ಬೆಂಗಳೂರಿನಲ್ಲೂ ಪಾಲಿಟಿಕ್ಸ್ ಜಾಸ್ತಿ ಆಗೋಗಿತ್ತು. ನಮ್ಗೆ ಆಗದೇ ಇರೋರು ಅಲ್ಲೂ ಇದ್ದರು, ಇಲ್ಲೂ ಇದ್ದರು. ಆಮೇಲೆ ಕೆಲವರು ಬಂದು LNTಯಿಂದನೂ ಬಂದು ಕೇಳಿದ್ರು. ಒಂದು ಕಂಪ್ನಿ ಕಬಳಿಸ್ಬಿಟ್ಟಿದ್ರು ಆಲ್ರೆಡಿ ಅವರು. ಇನ್ನೊಂದಕ್ಕೆ ನನಗೆ ಬಂದರು, ಅವ್ರು ಕೇಳಿದ್ರು. ನಾನು ಹೋದೆ ಅವ್ರು ಮೀಟ್ ಮಾಡೋಣ ಅಂತ. ಬಟ್ ಅವರು ಎಷ್ಟು ನನಗೆ ಒಂದು ಎನರ್ಜಿ ಇತ್ತು ಅಂತಂದರೆ, ನಾನು ಇವತ್ತಿಗೂ ಯೋಚನೆ ಮಾಡಿದ್ರೆ ನಾನೇ ನಕ್ಕೋತಾ ಇರ್ತೀನಿ ಅವ್ರು ನೋಡಿದ್ರೆ. ಐ ವಾಸ್ ನಾಟ್ ಪ್ರಾಬಬ್ಲಿ ಅ ರಿಯಲ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ನಿಸ್ತು ಆ ವಿಚಾರ ನೋಡಿದ್ರೆ. ಅವರು ದಿ ಹೆಡ್ ಆಫ್ ಏರೋಸ್ಪೇಸ್ ನನ್ನ ಕರೆದ್ರು ಮೀಟಿಂಗಿಗೆ ಬನ್ನಿ ಅಂತ. ಸರಿ, ಏನಕ್ಕಿರ್ಬೋದು ಅಂತ ಹೋಗಿ ಆಮೇಲೆ ನನಗೆ ಈ ಥರ ಪ್ರಪೋಸಲ್ ಕೊಟ್ಟರು. ನಿಮ್ಮ ಕಂಪ್ನಿ ಏನಾನ ಇಂಟ್ರೆಸ್ಟ್ ಇದ್ದರೆ ನಾವು ವೈ ಡೋಂಟ್ ವಿ ಡಿಸ್ಕಸ್ ಆ್ಯಂಡ್ ವಿ ಆರ್ ರೆಡಿ ಟು ಅಕ್ವೈರ್ ಯು ಅಂತ. ಸೊ ಆ ಟೈಮಲ್ಲಿ ನನಗೆ ಯಾಕೋ ಸಿಟ್ಟು ಬಂದ್ಬಿಟ್ಟು, ತುಂಬ ಸಿಟ್ಟು ಬಂದ್ಬಿಟ್ಟು. ಯಾಕಂದ್ರೆ ಬಿಕಾಸ್ ಐ ವಾಸ್ ಹ್ಯಾವಿಂಗ್ ದಟ್ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್. ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟು ಅವ್ರೊಂದು ಸ್ವಲ್ಪ ಸ್ನಾನ ಮಾಡ್ದಿರ ಬಂದಿದ್ರು ಬ್ರೇಕ್ಫಾಸ್ಟಿಗೆ. ನನಗೆ ವಾಸ್ ಲೈಕ್ ವೆರಿ ಕ್ಲೀನ್. ನಂದೊಂಥರ ತುಂಬ ಈ ಬೇರೆ ಥರ ಈ ಸರಟೋರಿಯಲ್ ಕಲೆಕ್ಷನ್ಸು, ಈ ಸೂಟು ಅದೆಲ್ಲ ಬೇರೆ, ನಂದು ಒಂದು ಸ್ಟೈಲೇ ಬೇರೆ ಇತ್ತು. ಹೈಜೀನ್, ಕ್ಲೆನ್ಲಿನೆಸ್ ಮೇಲಿಂದ ಕೆಳಗೆ ಒಂದ್ಸಲ ನೋಡಿದ್ರೆ ಐ ಕ್ಯಾನ್ ಪುಟ್ ಅ ಪ್ರೈಸ್ ಟ್ಯಾಗ್ 100% ಸ್ಟ್ರೈಟ್ ಅವೇ, ಆ ಥರ ಇತ್ತು. ಸೊ ಆ ಟೈಮಲ್ಲಿ ನನಗೆ ಇದು ತಡ್ಕೊಳಕ್ಕಾಗಲಿಲ್ಲ. ಒಳ್ಳೆ ಮೊದಲು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಬನ್ನಿ ಕಂಪ್ನಿ ಆಮೇಲೆ ತೊಗೊಳ್ಳೋರಂತೆ ಅಂದ್ಬಿಟ್ಟೆ ಎದ್ದೋಗ್ಬಿಟ್ಟೆ ನಾನು. ಸೊ ಅಷ್ಟು ಕೋಪ ಬಂದಿತ್ತು ನನಗೆ. ಬಿಕಾಸ್ ದಟ್ ವಾಸ್ ದ ಹಾರ್ಟ್. ನನಗೆ ಯಾರನ್ನ ಕೇಳಿದ್ರೆ ಅದು ತಡ್ಕೊಳಕ್ಕಾಗಲಿಲ್ಲ ನನಗೆ ಆ ಟೈಮಲ್ಲಿ. ಅಷ್ಟು ಎಮೋಷ್ನಲ್ ಆಗಿದ್ದೆ. ಇಟ್ ವಾಸ್ ನಾಟ್ ಮೆಂಟ್ ಫಾರ್ ಸೇಲ್. ಯಾತಕ್ಕೆ ಸೇಲ್ ಮಾಡಬೇಕು? ಬಟ್ ಈಗ ಕಷ್ಟ ಎಲ್ಲ ಬಂದಾಗ ನಮಗೇನಾಯ್ತು, ಆಮೇಲೆ ಲಾಸ್ಟಲ್ಲಿ ಅವ್ರಿಗೆ ಕೊಡಲಿಲ್ಲ ನಾನು. ಐ ವೆಂಟ್ ಟು ಅನದರ್ ಕಂಪ್ನಿ ಆ್ಯಂಡ್ ಐ ಕಾಲ್ಡ್ ದೆಮ್ ಅಪ್ ಆ್ಯಂಡ್ ಐ ಟೋಲ್ಡ್ ದೆಮ್ ದಯವಿಟ್ಟು ಬಂದು ತೊಗೊಳ್ಳಿ ಅಂತ. ಆ ಟೈಮಲ್ಲಿ ಸ್ವಲ್ಪ ಪೊಲಿಟಿಕ್ಸ್ ಎಲ್ಲ ಆಯಿತು. ಅದು ಏರ್ ಬಸ್ಸು ಅವರು ಇವರು ಎಲ್ಲ ಇಂಡೈರೆಕ್ಟಾಗಿ ಮಾಡಿದ್ರು, ಡೈರೆಕ್ಟಾಗಿ ಬರಲಿಲ್ಲ, ಯಾರೂ ಬರಲ್ಲ ಅವರು. ಸೊ ಇವತ್ತು ಕೇಳಿದ್ರೆ ಇದು ಯಾವುದು ಕಂಪ್ನಿ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಆಮೇಲೆ ನನಗೆ ಇನ್ಫಾರ್ಮೇಷನ್ ಬಂದಿದ್ದ ಪ್ರಕಾರ ಏನಂತಂದರೆ, ಬರ್ಲಿನಲ್ಲಿ ಇದನ್ನು ಒಂದು ಸ್ವಲ್ಪ ಕಷ್ಟ ಕೊಡಿ ಅಂತಲೇ ಹೇಳಿದ್ರಂತೆ. TN ಸೀತಾರಾಮನ್ ಸೀರಿಯಲ್ ಥರ ಸ್ವಲ್ಪ ಹಿಂದ್ಗಡೆಯಿಂದ ಕಷ್ಟ ಕೊಡಿ ಅಂತ ಹೇಳಿ. ಸೊ ದೇ ಹ್ಯಾಡ್ ಸೆಂಡ್ ದ್ಯಾಟ್. ಸೊ ಅನ್ಫಾರ್ಚುನೇಟ್ಲಿ ವಿ ಹ್ಯಾಡ್ ಟು ವೈಂಡ್ ಇಟ್ ಅಪ್. ಬಟ್ ಆಗಿದ್ಮೇಲೆ ನಾನು ಐ ವೆಂಟ್ ಫಾರ್ ಕನ್ಸಲ್ಟಿಂಗ್, ಕಂಪ್ಲೀಟ್ ಕನ್ಸಲ್ಟಿಂಗ್ ಆ್ಯಂಡ್ ಹೈ ಆ್ಯಂಡ್ ಆ್ಯಕ್ಟಿವಿಟೀಸ್ ಪ್ರಾಜೆಕ್ಟ್ಸು. ಅದಾಗಿದ್ಮೇಲೆ ಇಂಡಸ್ಟ್ರಿ 4.0 ಮೂವ್ ಮಾಡಿದೆ. ಐ ವೆಂಟ್ ಇನ್ ಟು ಲಾಟ್ ಮೆನಿ ಅದರ್ ಟಾಪಿಕ್ಸ್. ಪೇಟೆಂಟಿಂಗು ಅಲ್ಲೂ ಆಯಿತು, ಡಿಜಿಟಲ್ ಟ್ವಿನ್ನು ಅದು ಇದು ಅಂತೆಲ್ಲ ಒಂದಷ್ಟೆಲ್ಲ ಮಾಡಿದ್ವಿ. ಇವತ್ತು ಅಷ್ಟೇ ಎಷ್ಟೋ ಟರ್ಬೈನ್ಸ್ ಎಲ್ಲ ಓಡ್ತಾ ಇದೆ ಅದರಲ್ಲಿ. ಸೊ ಇಟ್ ಈಸ್ ನೈಸ್, ಗುಡ್ ಟು ಸಿ ಆಲ್ ದೋಸ್ ಥಿಂಗ್ಸ್. ಅದಾಗಿದ್ಮೇಲೆ 2018 ನನಗೆ ಹೈ BP ಶುರುವಾಯಿತು. 2018 ಹೈ BP ಶುರುವಾಗಿ ಒಂದಷ್ಟು ತೊಂದರೆಗಳು ಶುರುವಾಯಿತು. ಅಲ್ಲಿಂದ ಶುರುವಾಗಿದ್ದದು. 2019 ಪೀಕ್ ಹೋಯಿತು. ಸೊ ಎವ್ರಿ ಆಲ್ಟರ್ನೇಟ್ ಡೇ ಐ ವಾಸ್ ಇನ್ ಹಾಸ್ಪಿಟಲ್. Okay. I was hospitalized. Ambulance used to come and pick me up and put me in the ICU. Straight away 260, 280 ಬ್ಲಡ್ ಪ್ರೆಷರ್. ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾಗ್ತಾ ಇದೆ ಡಯಾಗ್ನೋಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್. ಏನು ಡಯಾಗ್ನೋಸ್ ಮಾಡಲಿಕ್ಕೆ ಏನೂ ಇಲ್ಲವೇ ಇಲ್ಲ ಅಲ್ಲಿ. ಸೊ ದೇ ಯೂಸ್ ಟು ಸ್ಕ್ಯಾನ್. ದೇ ಡಿಂಟ್ ಫೈಂಡ್ ಎನಿಥಿಂಗ್. ಎಷ್ಟು ಸಲ ಅಂತ ಸ್ಕ್ಯಾನ್ ಮಾಡ್ತಾರೋ, ಏನೂ ಇಲ್ಲ ನಿನಗೆ,
ಐ ಡೋಂಟ್ ನೋ ವೈ ಯು ಆರ್ ಕಮಿಂಗ್, ಬಟ್ ಯಾಕೆ ನಿಂಗೇನು ವರ್ಕ್ ಪ್ರೆಷರ್ ಜಾಸ್ತಿ ಇದೆಯಾ, ಆ್ಯಂಗ್ಸೈಟಿ ಇದೆಯಾ? ಇಲ್ಲಪ್ಪ, ನನ್ನ ಹತ್ರ ಯಾವ ಎಂಪ್ಲಾಯಿನೂ ಇಲ್ಲೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಆರಾಮಾಗಿದ್ದೀನಿ ನಾನು. ಸೊ ಐ ಡೋಂಟ್ ನೋ ವೈ ದಿಸ್ ಇಸ್ ಹ್ಯಾಪ್ನಿಂಗ್ ಆಲ್ಸೋ, ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಅಂತ. ಎವ್ರಿ ಆಲ್ಟರ್ನೇಟ್ ಡೇ ಗೋ ಆ್ಯಂಡ್ ಲೈ ಡೌನ್ ಆನ್ ದ ICU ಬೆಡ್. ಅದು ಮಲಗಿದಾಗ ಒಂದ್ಸಲ ಅಂತೂ ಫಸ್ಟ್ ಟೈಮ್ ಹೋದಾಗ ತುಂಬ ಕಷ್ಟ ಆಗೋಯ್ತು. ದೆನ್ ದಟ್ ಇಸ್ ದ ಟೈಮ್ ಐ ರಿಯಲೈಸ್ಡ್, ಒಂದ್ಸಲ ಬೆಡ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ, ಆ ಕಡೆ ಈ ಕಡೆ ಹೇಳೋರಿಲ್ಲ ಕೇಳೋರಿಲ್ಲ, BP ಇಸ್ ಶಾರ್ಟ್ ಅಪ್, ಡಗ 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 ಹೊಡ್ಕೋತಾ ಇದೆ ಹಾರ್ಟು, ವೆರಿ ಹೈ ಹಾರ್ಟ್ ರೇಟ್. ನಾನು ಕೂತ್ಕೊಳ್ಳೋಕ್ಕಾಗ್ತಾಯಿದೆ, ಎಲ್ಲೋ ಒಂದು ತುಂಬ ಜೋರಾಗಿ ಉಸಿರಿಡ್ಕೊಂಡು ಓಡಿದ್ರೆ ಹೆಂಗಿರುತ್ತಲ್ಲ ಆ ಥರ ಎಫೆಕ್ಟು ನನಗೆ. ಅದು ಮಲ್ಕೊಳ್ಳೋಕ್ಕೆ ಏನು ಆ ಟೈಮಲ್ಲಿ ಹೇಳ್ಕೊಳ್ಬೇಕು, ಯಾರಿಗಾನ ಕೇಳಿದ್ರೆ ಏನೋ ಒಂದು ಸ್ವಲ್ಪ ಚೆನ್ನಾಗಿರೋ ಮಾತಾಡ್ರಪ್ಪ, ಯಾರನ್ನ ಬನ್ನಿ ಅಂತ ಯಾರೂ ಇಲ್ಲ. ದಟ್ ಈಸ್ ದ ಟೈಮ್ ಐ ರಿಯಲೈಸ್ಡ್, ಏನು ಮಾಡಿದ್ರು ಇದರಲ್ಲಿ ಏನೂ ಸಾಧ್ಯ ಇಲ್ಲ ಅಂತ. ಐ ವಾಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ಐ ವಾಸ್ ಮೆಂಟ್ ಫಾರ್ ಪ್ರಾಫಿಟ್. ಸೊ ಇದು ಒಂಥರ ಒಂದು ಭಯ ಕೊಟ್ಬಿಡ್ತು ನನಗೆ. ಎಷ್ಟು ಏನು ಮಾಡಿದ್ದೀನಿ ಲೈಫಲ್ಲಿ, ವಾಟ್ ಈಸ್ ಹ್ಯಾಪನಿಂಗ್ ಟು ಮೀ. ದಟ್ ಈಸ್ ದ ಟೈಮ್ ಇಟ್ ಆ್ಯಕ್ಚುಲಿ ಗೇವ್ ಮಿ ಸಮ್ ಸಾರ್ಟ್ ಆಫ್ ಲೈಫ್ ಲೆಸನ್ಸ್. ನಾನೇ ಮನೆಗೆ ಬಂದರೆ ಮಾತಾಡ್ಸೋಕ್ಕೆ ರೆಡಿ ಇಲ್ಲ, ಏನೇನೋ ಆಗಿದೆ ನಿನಗೆ, ಏನೋ ಅಂತಲೇ ಗೊತ್ತಾಗ್ತಾ ಇಲ್ಲ, ನಮಗೂ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ ಅಂತ ಅವರು. ದೇ ಸ್ಟಾರ್ಟೆಡ್ ಡ್ರಿಫ್ಟಿಂಗ್, ಐ ಡೋಂಟ್ ನೋ ವೈ. ಅಟ್ ದ ಟೈಮ್ ಇಟ್ಸೆಲ್ಫ್ ದೇ ವರ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಅಬೌಟ್ ಮೀ, ಐ ಹ್ಯಾವ್ ನೋ ಐಡಿಯಾ ವೈ. ಬಟ್ ಆಗಿದ್ಮೇಲೆ ಇವರು ನರ್ಸಿಂಗ್ ಹೋಮ್ನಲ್ಲಿ ಡಾಕ್ಟರ್ಸ್ ಹೇಳಿದ್ರು, ಇಲ್ಲ ನರ್ಸಿಂಗ್ ಹೋಮ್ ಅಂದರೆ ಹಾಸ್ಪಿಟಲ್ಸು, ಅಲ್ಲಿ ಡಾಕ್ಟರ್ಸ್ ಹೇಳಿದ್ರು ದಯವಿಟ್ಟು ಹೋಗಿ ನೀವೊಂದು ಸ್ವಲ್ಪ ಸೈಕ್ಯಾಟ್ರಿಸ್ಟನ್ನು ಕನ್ಸಲ್ಟ್ ಮಾಡಿ ಓಕೆ ಅಂತ. ಆವಾಗ ಆ ಟೈಮಲ್ಲಿ ನನಗೆ ಸಿಕ್ಕಿದ್ದು ಡಾಕ್ಟರ್ ಹನ್ಸ್ ವರ್ನರ್ ಗೆಸ್ಮಾನ್ ಅಂತ. ಈಸ್ ಅ ವೆರಿ ಫೇಮಸ್ ಸೈಕೋಡ್ರಾಮಾ ಎಕ್ಸ್ಪರ್ಟ್ ಆನ್ ದಿಸ್ ಪ್ಲ್ಯಾನೆಟ್. ಅವರು ಪ್ರಾಬ್ಲಿ ನಂಬರ್ 2 or 3 ಆನ್ ದಿಸ್ ಪ್ಲ್ಯಾನೆಟ್. ಸೊ ಅವ್ರು ಬಂದು ಅಸೆಸ್ ಮಾಡಿ 40-48 ಗಂಟೆ ಕಾಲ ಕೂತ್ಕೊಂಡ್ರು. ಅಸೆಸ್ ಮಾಡಿಬಿಟ್ಟು, ಇಲ್ಲ ನಿನಗೆ ತೊಂದರೆ ಇರೋದು ಜೆಂಡರ್ ಡಿಸ್ಫೋರಿಯಾ ಅಂತ ಹೇಳಿದ್ರು. ಇವಾಗ ಜೆಂಡರ್ ಇನ್ಕಾಂಗ್ರುಯೆನ್ಸ್ ಅಂತ ರಿವರ್ಡ್ ಮಾಡಿದ್ದಾರೆ ಅದನ್ನು. ಸೊ ಜೆಂಡರ್ ಡಿಸ್ಫೋರಿಯಾ ಅಂತಂದರೆ ಇವಾಗ ನೀನು ಗಂಡಲ್ಲ ಹೆಣ್ಣು ಅಂತ ನಿನಗೆ ಸಿಗ್ನಲ್ಸ್ ಹೋಗ್ತಾ ಇದೆ. ಸೊ ಹಾಗಾಗಿ ದಿಸ್ ಇಸ್ ಅನ್ ಇಶ್ಯೂ, ಸೊ ಯು ನೀಡ್ ಟು ಹ್ಯಾಂಡಲ್ ದಿಸ್ ಅಂತ. ನಾನು ಶಾಕ್ ಆಗ್ಬಿಟ್ಟೆ, ಏನು ಹೇಳ್ತಾ ಇದ್ದಾರೆ ಡಾಕ್ಟ್ರು. ಯಾಕಂದರೆ ಇದನ್ನು ಹೇಳೋ ಮೊದಲು ಈ ಜರ್ನಿನಲ್ಲಿ ಒಂದು 3-4 ವರ್ಷಗಳ ಹಿಂದೆ ಅಥವಾ ಯಾವ ಟೈಮಲ್ಲಾದರೂ ನಿಮಗೆ ಆ ಫೀಲ್ ಬಂದಿದ್ದಿದೆಯಾ? ಅದು ಬರ್ತಾ ಇತ್ತು, ಸಣ್ಣ ವಯಸ್ಸಿಂದನೂ ಬರ್ತಾ ಇತ್ತು ಆ ಫೀಲಿಂಗು. ಸೊ ಬೇಸಿಕ್ಲಿ ಇಟ್ ಇಸ್ ನಾಟ್ ಲೈಕ್ ಐ ಕ್ಯಾನ್ ಸೇ ಇಟ್ ಈಸ್ ಅ ಜೆಂಡರ್ ಡಿಸ್ಫೋರಿಯಾ. ವಿ ಕ್ಯಾನ್ ನೆವರ್ ಟರ್ಮ್ ಇಟ್ ಅಸ್, ಯಾಕಂದರೆ ಅದು ಇಟ್ ಜಸ್ಟ್ ಕಮ್ಸ್. ಅದಕ್ಕೇನು ಹೇಳ್ತೀರಾ, ಜೆಂಡರ್ ನಿಮ್ಗೇನಾಗುತ್ತೆ ಅಂತಂದರೆ ಸಡನ್ನಾಗಿ ಇಟ್ ಜಸ್ಟ್ ಕಮ್ಸ್ ಅಪ್ ಆ್ಯಂಡ್ ಇಟ್ ಗೋಸ್ ವ್ಯಾನಿಷಸ್. ಡಿಸ್ಅಗ್ರಿಮೆಂಟ್ ಫೀಲ್ ಯಾವ ಥರ ಬರ್ತಾ ಇತ್ತು ಅಂದರೆ ಏನು, ಯು ಜಸ್ಟ್ ಫೀಲ್ ಲೈಕ್ ಯು ನೀಡ್ ಟು ಬಿ ಸಂಬಡಿ ಎಲ್ಸ್, ಯು ಆರ್ ನಾಟ್ ದಿಸ್, ಯು ಹ್ಯಾವ್ ಟು ಬಿ ಸಂಬಡಿ ಎಲ್ಸ್ ಅಂತ ಬರೋದು, ವ್ಯಾನಿಷ್ ಆಗೋದು. ವಿ ಕ್ಯಾನ್ ಜಸ್ಟ್ ಪುಷ್, ಇಲ್ಲ ನಾನು ಐ ಲುಕ್ ಲೈಕ್ ದಿಸ್, ವಾಟ್ ಈಸ್ ರಾಂಗ್, ಹೌ ಕ್ಯಾನ್ ಐ ಬಿ ಸಂಬಡಿ ಲೈಕ್ ದಿಸ್ ಅಂತ ಪುಷ್ ಇಟ್ ವೆಂಟ್ ಆ ಥರ. ಸೊ ಕಂಟಿನ್ಯೂಸ್ಲಿ ಇಟ್ ಕೆಪ್ಟ್ ಹ್ಯಾಪನಿಂಗ್, ಇದೇ ಥರನೇ ಆಗ್ತಾಯಿತ್ತು ಕಂಟಿನ್ಯೂಸ್, ಎಂಡ್ ಟು ಎಂಡ್ ಇಟ್ ಯೂಸ್ ಟು ಹ್ಯಾಪನ್ ಲೈಕ್ ದಿಸ್. ನನಗೆ ಯಾವ ಥರದ್ದು ತೊಂದರೆ ಇರಲಿಲ್ಲ. ಐ ಆಲ್ಸೋ ಹ್ಯಾವ್ 18-year-old ಡಾಟರ್, ಫುಲ್ಲಿ ಎನರ್ಜೆಟಿಕ್, ಒಂದು ಕಡೆ ಕೂತ್ಕೋತಾ ಇರಲಿಲ್ಲ. ಎಲ್ಲ ಥರದ್ದು ಅಚೀವ್ಮೆಂಟ್ಸ್ ನಾನೇ ನಂಬೋಕ್ಕಾಗಲ್ಲ. ಇವತ್ತು ನಾನು ಹೇಳಿದ್ರು ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಇದೇನಾಯಿತು ಅಂತಂದರೆ ಇದು ಆ ಜೀನ್ಸಿಂದು ಕೆಲಸ ಅಂತ ಇದು. ಆಮೇಲೆ ಲೇಟರ್ ಪಾಯಿಂಟ್ ಆಫ್ ಟೈಮ್ ನಾನು ಅರ್ಥ ಮಾಡ್ಕೊಂಡೆ ಇದನ್ನು. ಐ ಟೆಲ್ ಯು ದಟ್ ಇನ್ ಡೆಪ್ತ್. ಯಾಕಂದರೆ ನನಗೆ ಫಸ್ಟು ಡಾಕ್ಟರ್ ಗೆಸ್ಮನ್ ಹೇಳಿದಾಗ ಐ ವಾಸ್ ಲೈಕ್ ಶಾಟರ್ಡ್, ಏನು ಹೇಳ್ತಾ ಇದೆಯಾ ಅಂತ. ಆಮೇಲೆ ಅದಕ್ಕೆ ಫಸ್ಟ್ ಅವ್ರು ಹೇಳಿದ ಪ್ರಕಾರ ಜೆಂಡರ್ ಇಶ್ಯೂಸ್ ಇದೆ ನಿನಗೆ, ಸೊ ಫಸ್ಟಿಂದನೂ ಬಂದಿದೆ, ಆ್ಯಂಡ್ ಯು ಹ್ಯಾವ್ ಡಿಸ್ಅಗ್ರಿಮೆಂಟ್ ಟು ಇಟ್. ಸೊ ಬೇಸಿಕ್ಲಿ ದಟ್ ಈಸ್ ದ ಇಶ್ಯೂ, ಆ್ಯಂಡ್ ನೌ ಇಟ್ ಹಸ್ ಸ್ಟಾರ್ಟೆಡ್ ಟು adversely affect you and it could probably lead into these kind of problems. ಸೊ ಇದು ಯಾವ ಥರ ನಿನ್ಗೆ ಅಫೆಕ್ಟ್ ಆಗ್ತದೆ ನನಗೆ ಗೊತ್ತಿಲ್ಲ ಅಂತ. ಸೊ ಯು ನೀಡ್ ಟು ಗೆಟ್ ಯುವರ್ ಟೋಟಲ್ ಇನ್ನರ್ ಬಾಡಿ ಎಂಡೋಸ್ಕೋಪಿ ಡನ್. ಸೊ ಎಂಡೋಸ್ಕೋಪಿ ಮಾಡೋವರೆಗೂ ಆಗೋದಿಲ್ಲ ಅಂತ. ಜರ್ಮನಿಲಿ ಎಂಡೋಸ್ಕೋಪಿ ಅಷ್ಟು ಈಸಿಯಾಗಿ ಅಲೋ ಮಾಡಲ್ಲ. ಸೊ ದೇ ಹ್ಯಾವ್ ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆವಾಗ ಆ ಟೈಮಲ್ಲಿ ಅನಸ್ತೇಷಾನು ನಾನು ತೊಗೊಳಕ್ಕಾಗ್ತಿರ್ಲಿಲ್ಲ, ಜನರಲ್ ಅನಸ್ತೇಷಿಯಾ, ಬಿಕಾಸ್ ಬ್ಲಡ್ ಪ್ರೆಷರ್ ಈಸ್ ವೆರಿ ಹೈ. ಲೋಕಲ್ ಅನಸ್ತೇಷನಲ್ಲಿ ನಮ್ಮಲ್ಲಿ ಆಪ್ರೇಟ್ ಮಾಡ್ತಾರೆ ಡಾಕ್ಟರ್ಸು, ಅಲ್ಲಿ ಆಪ್ರೇಟ್ ಮಾಡಲ್ಲ, ಅಂದರೆ ಎಂಡೋಸ್ಕೋಪಿ ಮಾಡಲ್ಲ. ಸೊ ಒಂದಿನ ಫುಲ್ಲು ಅನಸ್ತೇಷದಲ್ಲಿ ಮಲ್ಕೋಬೇಕು. ಬಟ್ ಮೈ BP ಈಸ್ ಆಲ್ವೇಸ್ ಓವರ್ 180. ದೇ ನಾಟ್ ಏಬಲ್ ಟು ಕಮ್ ಬ್ಯಾಕ್ ಟು ಮೀ. ದೇ ಸೆ ನೋ, ಇಟ್ ಈಸ್ ಡೇಂಜರಸ್, ವಿ ಕೆನಾಟ್ ಹೆಲ್ಪ್ ಯು.
ಸೊ ಈ ಸಿಚುವೇಶನಲ್ಲಿ ನಾವು ವಿ ಹ್ಯಾವ್ ಟು ಫೈಂಡ್ ಸಮ್ ಅದರ್ ಆಲ್ಟರ್ನೇಟಿವ್ ರೂಟ್. ಸೊ ಅಲ್ಲಿಂದ ಈ ಜೆಂಡರ್ ಇನ್ಕಾಂಗ್ರುಯೆನ್ಸ್ ಇದೆ ಅಂತ ಗೊತ್ತಾಗಿದ ಮೇಲೆ ನಾನು ಇಂಡಿಯಾಗೆ ಬಂದು ನಮ್ಮ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಗಾಟ್ ದ ಡಾಕ್ಟರ್ ಆ್ಯಂಡ್ ಹೀ ಸ್ಕ್ಯಾನ್ ಮೀ ಕಂಪ್ಲೀಟ್ಲಿ ಅಂದರೆ ಎಂಡೋಸ್ಕೋಪಿ ಮುಗಿಸಿದ ಮೇಲೆ ಅವಾಗ ಗೊತ್ತಾಯಿತು ನನಗೆ ಇಂಟೆಸ್ಟೈನಲ್ ವ್ಯಾಲ್ವು ಲಿವರು ಎಲ್ಲ ಶುರುವಾಗಿದೆ ಅಂತ. ಸೊ ಎಲ್ಲ ಸ್ಟಾರ್ಟೆಡ್ ಟು ಅಫೆಕ್ಟ್. ಸೊ ಆವಾಗ ಗೊತ್ತಾಯಿತು ಇದು ಯಾತಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಟಾರ್ಟೆಡ್ ಟು ಕಿಲ್ ಆನ್ ಮೈ ಓನ್ ಬಾಡಿ. ಸೊ ಬಂದು ಮನೆಯಲ್ಲಿ ಹೇಳಿದೆ ಈ ಥರ ಎಲ್ಲ ಇದೆ ಅಂತ. ಈವನ್ ಮೈ ಫ್ಯಾಮಿಲಿ ಆಲ್ಸೋ ವಿಸಿಟೆಡ್ ಬ್ಯಾಂಗ್ಳೂರ್ ಅವಾಗ ಆ ಟೈಮಲ್ಲಿ. ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿದ್ವಿ, ಹೋಮಿಯೋಪತಿ ಮಾಡಿದ್ವಿ, ಇರೋಬ್ಬರ ಕಡೆ ಎಲ್ಲ ಕೇಳಿದ್ವಿ. ಅವರೆಲ್ಲ ಹೇಳಿದ್ದೇನಂತಂದರೆ ಯು ಕ್ಯಾನ್ ಓನ್ಲಿ ಸ್ವಿಮ್ ವಿತ್ ದಟ್ ರಿವರ್ ಕರೆಂಟ್, ಯು ಕೆನಾಟ್ ರಿವರ್ಸ್ ಸ್ವಿಮ್, ನಾಟ್ ಪಾಸಿಬಲ್. ರಿವರ್ಸ್ ಸ್ವಿಮ್ ಮಾಡ್ಬೋದು ಬಟ್ ಇಟ್ ಹ್ಯಾಸ್ ಅಡ್ವರ್ಸ್ ಎಫೆಕ್ಟ್ಸ್. ಅಂದರೆ ಯು ಮೇ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ವಿತ್ ರಿಗಾರ್ಡ್ಸ್ ಟು ಯುವರ್ ಪರ್ಫಾರ್ಮೆನ್ಸ್, ವಿತ್ ರಿಗಾರ್ಡ್ಸ್ ಟು ಲಾಟ್ ಮೆನಿ ಅದರ್ ಟಾಪಿಕ್ಸ್. ಯಾಕಂದರೆ ಸಾಧ್ಯನೇ ಇಲ್ಲ ಅದು. ಜನ ಹೇಳಿದ ಪ್ರಕಾರ ಇಲ್ಲ ನೀನು ಗಂಡೆ, ನೀನು ಧೈರ್ಯ ಮಾಡ್ಕೊ. ಯಾರೋ ಸ್ವಾಮಿಗಳ ಹತ್ರ ಹೋದರು ಮೈಸೂರಿನಲ್ಲಿ, ಅವರು ವಿಭೂತಿನೆಲ್ಲ ಕೊಟ್ಟರು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತಂದರು. ಅವರು ಏನೋ ಒಂದು ಮಂಡಲ ಅಂದರು 48 days ಅಂತ. ಸೊ ಅದೇನೂ ಆಗಲಿಲ್ಲ. ನಾವು ದೇ ಕೇಮ್ ಬ್ಯಾಕ್ ವಿತ್ ಸಮ್ ಅದರ್ ಸ್ಟೋರಿ. ಅದಾದಮೇಲೆ ಅದೇನೋ ನಾಗಪ್ಪನೆಲ್ಲ ಪ್ರಶ್ನೆ ಕೇಳಿದ್ರು ಹೋಗಿ ಎಲ್ಲ. ಸೊ ಈ ಥರ ಎಲ್ಲ ಆಯಿತು. ಸೊ ಐ ಹ್ಯಾವ್ ಸೀನ್ ಆಲ್ ದೋಸ್ ಥಿಂಗ್ಸ್, ಎವ್ರಿ ಸ್ಟೋರಿ, ಎವ್ರಿ ಲುಕ್ ಆ್ಯಂಡ್ ಕಾರ್ನರ್ ವಿ ವೆಂಟ್ ಥ್ರೂ. ಸೊ ಅದಾಗಿದ್ಮೇಲೆ ಇವರು ಇಲ್ಲ ನಮಗೆ ಟ್ರಾನ್ಸ್ಜೆಂಡರ್ ಬೇಡ, ಮನೇಲಿ ಇರಬಾರ್ದು ಅಂತ. ಅಲ್ಲಿವರೆಗೂ ತುಂಬ ಅನ್ಯೋನ್ಯವಾಗಿದ್ವಿ. ಎಲ್ಲಿಗೆ ಹೋಗಬೇಕು ಎಲ್ಲ ಕಡೆ ಹಾಲಿಡೇ ಮಾಡ್ತಾಯಿದ್ವಿ. ಎಷ್ಟು ಒಂದು ನನಗೆ ನಾನು, ನನ್ನ ವೈಫು, ನನ್ನ ಮಗಳು, ಇದೇ ಪ್ರಪಂಚ ಆಗಿತ್ತು. ಯಾಕಂದರೆ ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಅದಾಗಿದ್ಮೇಲೆ ನಾವು ನಮ್ಮ ಫ್ರೆಂಡ್ ಸರ್ಕಲು ಜಾಸ್ತಿ ಇರಲಿಲ್ಲ. ವೆರಿ ವೆರಿ ಲಿಮಿಟೆಡ್. ಎಲ್ಲಿ ಬೇಕೋ ಅಲ್ಲಿ ಕಾರಲ್ಲಿ ಹೋಗೋದು, ರಾತ್ರಿ ಬರ್ಗರ್ ತಿನ್ನಬೇಕಾ ಇಲ್ಲ ಇನ್ನೇನೋ ಒಂದು ತಿನ್ನಬೇಕಾ, ರಾತ್ರಿ ಕಾರ್ ತೊಗೊಂಡು ಹೊರಟೋಗೋದು, ಈ ಥರ ಎಲ್ಲ ಇತ್ತು ಲೈಫ್ ನಮ್ಮದು. ಯಾವುದೇ ಕಾರಣಕ್ಕೂ ವಿ ನೆವರ್ ಹ್ಯಾಡ್ ಎನಿ ಕೈಂಡ್ ಆಫ್ ಡಿಸ್ಕ್ರಿಪೆನ್ಸೀಸ್ ಬೈ ಎನಿ ಚಾನ್ಸ್. ಮಗಳು ಚೆನ್ನಾಗಿ ಓದಬೇಕು, ಓಕೆ ಫ್ಯಾಂಟಾಸ್ಟಿಕ್ ಸ್ಕೂಲ್, ಈ ಥರ. ಚೆನ್ನಾಗಿ ತಿನ್ನಬೇಕಾ, ಎಸ್ ಪಾಸಿಬಲ್. ಒಳ್ಳೊಳ್ಳೆ ಬಟ್ಟೆ ತೊಗೋಬೇಕಾ, ಎಸ್. ದೊಡ್ಡ ಮನೆ ಬೇಕಾ, ಎಸ್. ಎಲ್ಲನೂ ಇತ್ತು ನಮ್ಮ ಹತ್ರ, ಏನಿಲ್ಲ. ವಿ ಹ್ಯಾಡ್ ವರ್ಲ್ಡ್ಸ್ ಬೆಸ್ಟ್ ಕಿಚನ್ ಆಲ್ಸೋ ಟು ಕುಕ್. ಸೊ ಈ ಕಂಡೀಷನಲ್ಲಿ ಸಡನ್ನಾಗಿ ನಮಗೆ ಅಂದರೆ ಎಲ್ಲ ಮೆಟೀರಿಯಲಿಸ್ಟಿಕ್ ನಾನು ಕಂಪೇರ್ ಮಾಡ್ತಾ ಇಲ್ಲ. ಆನ್ ದ ಅದರ್ ಸೈಡ್ ಎವ್ರಿಥಿಂಗ್ ವಾಸ್ ದೇರ್ ವಿತ್ ಯು, ಬಟ್ ವಾಟ್ ವಾಸ್ ಗೋಯಿಂಗ್ ರಾಂಗ್ ಅದು ನನಗೆ ಗೊತ್ತಾಗಲಿಲ್ಲ. ತುಂಬ ಬೇಸರ ಆಯಿತು ನನಗೆ. ಚೆನ್ನಾಗಿಲ್ಲ, ನಾನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಯು ನೀಡ್ ಟು ಬ್ರೇಕ್ ದಿಸ್ ರಿಲೇಷನ್ಶಿಪ್ ಅಂತಂದಾಗ ನಾನು ಐ ವಾಸ್ ಲೈಕ್ ಡನ್. ಬಟ್ ಅದಾಗಿದ್ದ ಮೇಲೆ ಅಲ್ಲಿಗೆ ನಿಲ್ತ್ಕೊಳ್ಳಿಲ್ಲ. ಅದಾಗಿದ್ಮೇಲೆ ಸ್ವಲ್ಪ ಕಂಟಿನ್ಯೂ ಆಯಿತು. ಶಿ ವಾಸ್ ಲೈಕ್ ವೆರಿ ಅಪ್ಸೆಟ್. ಯಾಕಂದರೆ ಅವ್ರಿಗೆ ಏನಾಯಿತು ಅಂತಂದರೆ, ನಾನು ಒಂದು ಸ್ವಲ್ಪ ಅವಳ ಶೂಸ್ನಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಟ್ರೈ ಮಾಡಿದೆ ಏನಾಗಿರ್ಬೋದು ಅಂತ. ಯಾಕಂದರೆ ಶಿ ಮೇ ಹ್ಯಾವ್ ಫೆಲ್ಟ್ ದಟ್ ಇಟ್ ಕುಡ್ ಹ್ಯಾವ್ ಬೀನ್ ಎ ಬೆಟ್ರೇಯಲ್, ಅಂದರೆ ಮೋಸ ಮಾಡಿದ್ದಾರೆ ಆ ಥರ ಒಂದು ಫೀಲಿಂಗ್ ಬಂದಿರ್ಬೋದು. ಸೊ ಮೋಸ ಮಾಡಲಿಕ್ಕೇನೂ ಇಲ್ಲ. ಇದೇನಾಗುತ್ತೆ ಅಂತಂದರೆ ದಿಸ್ ಇಸ್ ವೇರ್ ಐ ಈವನ್ ವೆಂಟ್ ಅಹೆಡ್ ಆ್ಯಂಡ್ ಆಸ್ಕ್ ದಿಸ್ ಸೈಕೋಥೆರಪಿಸ್ಟ್, ತುಂಬ ಜನರನ್ನು ಸೈಕಾಲಜಿಸ್ಟ್ ಎಲ್ಲರನ್ನು ನಾನು ಮಾತಾಡಿಸಿದಾಗ ನನಗೆ ಗೊತ್ತಾಗಿದ್ದೇನಂತಂದರೆ, ಈ ಜೆಂಡರ್ ಇನ್ಕಾಂಗ್ರುಯೆನ್ಸ್ ಅನ್ನೋದು ಯಾವ ಟೈಮಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಬರುತ್ತೆ. ಈವನ್ ಅಟ್ 80-50 year ಪೀಪಲ್ ಹ್ಯಾವ್ ಟ್ರಾನ್ಸಿಷನ್. ಇವಾಗ ನನಗೆ ಮೊನ್ನೆ ಒಬ್ಬರು ಬಂದು ಕೇಳಿದ್ರು, ಅವ್ರಿಗೆ ನಾನು ಹೆಲ್ಪ್ ಮಾಡಿದೆ. ಈಸ್ 57. He saw my story and he came back to me and requested, ಮೇಡಮ್ ಇದನ್ನು ಹೆಂಗೆ ಮಾಡೋದು? ಸೊ ಐ ಹೆಲ್ಪ್ಡ್ ಹಿಮ್. ಐ ಸೆಂಟ್ ಹಿಮ್ ಟು ದ ಡಾಕ್ಟರ್. ಐ ಗಾಟ್ ಹಿಮ್ ಕ್ಲಾರಿಫೈಡ್. ಅದನ್ನು ಈ ವೆಂಟ್ ಥ್ರೂ ದಟ್ ಕೈಂಡ್ ಆಫ್ ಸೈಕ್ಯಾಟ್ರಿ ಕೌನ್ಸಿಲಿಂಗ್. ಅಲ್ಲಿಂದ ಅವರಿಗೆ ಒಂದು ದಾರಿ ಸಿಕ್ತು, ಹೊಸ ಜೀವನ ಶುರುವಾಯಿತು ಅವರಿಗೆ. ಹಿ ಈಸ್ ನಾಟ್ ಮ್ಯಾರಿಡ್ ಬೈ ದ ವೇ, 57 and he is not married. He has been suffering. ಸೊ ಇದೇನಾಗುತ್ತೆ ಅಂದರೆ ಜೆಂಡರ್ ಡಿಸ್ಫೋರಿಯಾ ಬಂದಾಗ, ಇನ್ನೊಂದು ಹೇಳ್ತೀನಿ, ಈ ಜೆಂಡರ್ ಡಿಸ್ಫೋರಿಯಾ ಬಂದಾಗ ಇದು ಯಾವುದು ಲಿವರು, ಹಾರ್ಟು, ಈ ಲಂಗ್ಸು ಯಾವುದಕ್ಕೆ ಬೇಕಾದ್ರೂ ಹೊಡಿಬೋದು. ಜನಕ್ಕೆ ಗೊತ್ತಾಗಲ್ಲ ಅದು. ಸೊ ಎಷ್ಟೋ ಜನರಿಗೆ ಇದು ಇಟ್ಸ್ ಅ ಹಿಡನ್, ಈ ಗುಪ್ತಗಾಮಿನಿ ಅಂತ ನಾವು ಹೇಳ್ತೀವಲ್ಲ, ಹಂಗೆ ಏನಕ್ಕೆ ಗೊತ್ತಾಗೋದಿಲ್ಲ ಅದರಲ್ಲಿ. ಬಟ್ ಇದೇನಾಗುತ್ತೆ ಅಂದರೆ ಇದು ಏನಕ್ಕೆ ಬರುತ್ತೆ, ಜಿನಾಮಿಕ್ಸಲ್ಲಿ ನಿಮಗೆ ಮಗು ಹೊಟ್ಟೆಲಿರೋವಾಗಲೇ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ.
ಸೊ K8 ಜೀನ್ಸ್ ಅಂತ ಕರೀತಾರೆ ಅದನ್ನು. ಆ K8 ಜೀನ್ಸಲ್ಲಿ ಆ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರೋದ್ರಿಂದ ಇದು ಯಾವುದೋ ಟೈಮಲ್ಲಿ ಎದ್ದೇಳುತ್ತೆ, ಅಥವಾ ಜೀನ್ಸ್ ಕೂಡ ಆಲ್ಟರ್ ಕೂಡ ಆಗ್ಬೋದು. ನಿಮ್ಮ ಒಂದು ಜರ್ನಿನಲ್ಲಿ ಇಟ್ ಕ್ಯಾನ್ ಆಲ್ಸೋ ಚೇಂಜ್, ಇಟ್ ಕ್ಯಾನ್ ಆಲ್ಸೋ ಟ್ರಿಗರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಆ್ಯಂಡ್ ದೆರ್ ವಿಲ್ ಬಿ ಅನ್ ಇನ್ಕಾಂಗ್ರೆನ್ಸ್. ಎಷ್ಟು ಜೆಂಡರ್ಸ್ ಇದೆ ಅಂತ ನೀವು ಕೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಕೇಳಿದ್ರೆ ಎಷ್ಟು ಜೆಂಡರ್ಸ್ ಇದ್ದಾರೆ ಅಂದರೆ ಬರೀ ಮೇಲು ಫೀಮೇಲು, ಆಮೇಲೆ ನಮ್ಮ ರೈಲ್ವೆ ಅಪ್ಲಿಕೇಶನ್ಸ್ ನೋಡಿದ್ರೆ ಥರ್ಡ್ ಜೆಂಡರ್ ಅಂತ ಬರೆದಿರೋದು, ಇಲ್ಲ ಟ್ರಾನ್ಸ್ಜೆಂಡರ್ ಅಂತ ಒಂದು ಗಲೀಜಾಗಿ ಬರೆದಿರ್ತಾರೆ ಅಲ್ಲಿ. ಅದನ್ನು ನಾನು ಯಾಕೆ ಅಪೋಸ್ ಮಾಡ್ತೀನಿ ಅಂದರೆ 28 ಜೆಂಡರ್ ಇದೆ. 28. ಎಸ್, ನಾನು ಪುಸ್ತಕ ಬರೆದಿದ್ದೀನಿ ಅದ್ರ ಬಗ್ಗೆ, ಅಂಡರ್ಸ್ಟ್ಯಾಂಡಿಂಗ್ ಜೆಂಡರ್ಸ್ ಅಂತ. 28 ಜೆಂಡರ್ಸ್ ಇದೆ ಆನ್ ದಿಸ್ ಪ್ಲಾನೆಟ್. ಅಂದರೆ ನಮ್ಮ ಮನುಕುಲದಲ್ಲಿ ನಾವು ಎಲ್ಲರೂ ಪ್ರಶ್ನೆ ಬರ್ಬೋದು ಇವಾಗ, ಯಾಕೆ ಬರೀ ಮನುಕುಲದಲ್ಲಿ ಮಾತ್ರ ಬರುತ್ತೆ, ಬೇರೆಯವ್ರಿಗೆ ಯಾರಿಗೆ ಬರೋದಿಲ್ಲ ಅಂತ. ಎಲ್ರಿಗೂ ಬರುತ್ತೆ, ಗಿಡಕ್ಕೂ ಬರುತ್ತೆ, ಮರಕ್ಕೂ ಬರುತ್ತೆ, ಪ್ರಾಣಿಗೂ ಬರುತ್ತೆ, ಪಕ್ಷಿಗೂ ಬರುತ್ತೆ, ಆಮೇಲೆ ಈ ಅಂಡರ್ ಸಿ ಈ ಜಲಚರಗಳು ಅದಕ್ಕೂ ಬರುತ್ತೆ. ಇದೆಲ್ಲದಕ್ಕೂ ಇದೆ, ನಮ್ಮ ಮನುಷ್ಯರಿಗೆ ಮಾತ್ರ ಬರಲ್ಲ ಅಂತ ಅಲ್ಲ. ಯಾತಕ್ಕೆ ಇವ್ರು ಗಂಡೇ ಯಾತಕ್ಕೆ ಹೆಣ್ಣಾಗಬೇಕು ಅಂತ, ಹೆಣ್ಣು ಗಂಡಾಗ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಎಷ್ಟೋ ಜನ ಪ್ರಶ್ನೆಗಳನ್ನು ಒಂದು ಕ್ಯೂರಿಯಾಸಿಟಿ ಲೆವೆಲ್ ಇಟ್ಕೊಂಡಿರ್ತಾರೆ, ಸೊ ಗೊತ್ತಾಗಲ್ಲ. ಎಷ್ಟೋ ಜನರಿಗೆ ಏನೇನೋ ಇರುತ್ತೆ, ಸೊ ಅವ್ರು ಬಂದಾಗ ನೋಡಿದಾಗ ಅವ್ರು ಹೆಣ್ಣಾಗೇ ಇರ್ತಾರೆ, ಆದರೆ ಅವರು ಬೇರೆ ಥರನೇ ಇರ್ತಾರೆ. ಅವ್ರು ಇವ್ರಿಗೆ ಗೊತ್ತಾ ಹೇಳ್ಕೊತಾರೆ, ಅವ್ರು ಇಲ್ಲ. ಸೊ ಇದೇ ಥರನೇ ಕಂಟಿನ್ಯೂಯೇಷನ್. 28 ಜೆಂಡರ್ ರೆಕಗ್ನಿಷನ್ಸ್. ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅವರು ಅಷ್ಟೇ ಸ್ವಲ್ಪ ಕಷ್ಟ ಆಯಿತು. LGBTQ+ ಅಂತ ಹೇಳಿ ಮಾತ್ರ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಇದೆ, ಅದಕ್ಕಿಂತ ಜಾಸ್ತಿ ಇದೆ. ಸೊ ದಟ್ ಎಂಡ್ಸ್ ಅಪ್ ಇನ್ 28th ಜೆಂಡರ್ ನಾವು, ನಾಟ್ LGBT ಅಂಡ್ ಪ್ಲಸ್ ಇಸ್ ಲೈಕ್ ಗೋಸ್ ಅಪ್ ಟು 28 ಜೆಂಡರ್ಸ್. ಇಷ್ಟು ಜೆಂಡರ್ಸ್ ಇರುವಾಗ ನಮಗೆ ಗೊತ್ತಾಗದೇ ಇರೋಂಥ ಈ ಜೆಂಡರ್ ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನೇ ಹೇಳಿದೆ, ಮ್ಯಾನ್ ಆರ್ ವುಮೆನ್ ಇಸ್ ನಾಟ್ ಫಿಕ್ಸ್ಡ್. ನಾನು ಇದಕ್ಕೋಸ್ಕರ ನಾನು ಐ ಕೆನಾಟ್ ಸ್ಕ್ರ್ಯಾಪ್ ಇಟ್. ಅದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಗೋ ಟು ದಿ ಪಾರ್ಲಿಮೆಂಟ್, ಅಥವಾ ನೀವು ಬೇರೆ ಕಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ನೀವು ಅಮೆಂಡ್ ಮಾಡಬೇಕಾಗತ್ತೆ. ನಮ್ಮಲ್ಲಿ ಏನಿದೆ ಅಂದರೆ ಲಾನ ನಾವು ಚೇಂಜ್ ಮಾಡ್ಬೋದು, ಅದನ್ನು ಸ್ಕ್ರ್ಯಾಪ್ ಮಾಡ್ಬೋದು, ಬಟ್ ಯು ನೀಡ್ ಟು ಆರ್ಗ್ಯೂ ಎನಫ್ ಫಾರ್ ಮೀ ಟು ಸ್ಕ್ರ್ಯಾಪ್ ದಟ್. ಅದನ್ನೇ ಜಸ್ಟಿಸ್ ಚಂದ್ರಚೂಡ್ ಹೇಳಿರೋದು. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ಮ್ಯಾನ್ ಆರ್ ಎ ವುಮನ್ ಈಸ್ ಅ ಕಂಪ್ಲೀಟ್ಲಿ ಫ್ಲೂಯಿಡ್ ಸ್ಟೇಟ್. ದೇ ಕ್ಯಾನ್ ಬಿಕಮ್ ಎನಿಥಿಂಗ್, ಬಿಕಾಸ್ ಇದರಲ್ಲಿ ಏನಾಗುತ್ತೆ ಅಂದರೆ ವೇರಿಯಸ್ ಸೆಲ್ಸು, ಇವು ನಮ್ಮ ಜಿನೋಮಿಕ್ಸ್ ಇರ್ಬೋದು, ಏನೇ ಆಗಿರ್ಬೋದು, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಅದು ರೆಕಗ್ನಿಷನ್ ಒಂದು ಕಡೆ ಇರುತ್ತೆ, ಐಡೆಂಟಿಫಿಕೇಷನ್ ಒಂದು ಕಡೆ ಇರುತ್ತೆ. ಇವಾಗ ನನಗೆ ತೊಂದರೆ ಆಗ್ತಾ ಇದೆಯಪ್ಪ, ನನಗೇನೋ ಒಂದು ಬೇಕು ಅಂತಂದರೆ ಅದಕ್ಕೆ ಒಂದು ಹೆಲ್ಪ್ ಇವತ್ತಿಗೆ ಮೆಕ್ಯಾನಿಸಮ್ ಇಲ್ಲ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ಸೊ ಇದನ್ನು ನಾನು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಒಂದು ಸ್ವಲ್ಪ ಆಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ಆಕ್ಸೆಪ್ಟೆನ್ಸ್ ಬಂದಾಗ ತುಂಬ ಕಷ್ಟ ಆಯಿತು. ಆಮೇಲೆ ನನಗೆ ಒಂದು ಸ್ವಲ್ಪ ತುಂಬ ಮನೆಯಲ್ಲೂ ಅಪೋಸಿಷನ್ಸ್ ಬಂತು. ಸೊ ಹಾಗಾಗಿ ಐ ಹ್ಯಾಡ್ ಟು ಫೇಸ್ ಲಾಟ್ಸ್ ಆಫ್ ಚಾಲೆಂಜು. ಒಂದು ನಿಮ್ಮನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಯಾಕಂದರೆ ನೀವು ಸೊಸೈಟಿನಲ್ಲಿ ಏರಿದ್ದಂಥ ಎತ್ತರ, ಇಂಡಸ್ಟ್ರಿನಲ್ಲಿ ಏರಿದ್ದಂಥ ಎತ್ತರ, ಅದು ಯಾರೂ ಊಹೆ ಮಾಡ್ಕೊಳ್ಳೋಕ್ಕಾಗದಿರೋಂಥದ್ದು. ನಿಮ್ಮದೇ ಒಂದು ಐಡೆಂಟಿಟಿ, ನಿಮ್ಮದೇ ಒಂದು ಸಾಧನೆ. ಆ ಜಾಗದಲ್ಲಿ ನಿಮ್ಮ ಐಡೆಂಟಿಟಿನೇ ನೀವು ಚೇಂಜ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ. ಆ ಚಾಲೆಂಜ್ ನಿಮಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್, ನಿಮ್ಮ ದೇಹದ ಭಾಗವಾಗಿದ್ದಂಥ ನಿಮ್ಮ ಮಗಳು, ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಕೊನೆಗೆ ಇಂಡಿಯಾಗೆ ಬರುವಂಥ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು? ಅದೇ ನನಗೆ ಅಲ್ಲಿ ಹೇಳಿದ್ನಲ್ಲ, ನಮ್ಮ ಇನ್ಲಾಸ್ ಮನೆಯಲ್ಲಿ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ನಮ್ಮ ವೈಫು ಅಷ್ಟೇ, ಐ ಡೋಂಟ್ ವಾಂಟ್ ಟ್ರಾನ್ಸ್ಜೆಂಡರ್ ಅಟ್ ಹೋಮ್ ಅಂತ ಅವರು ದೇ ಫೆಲ್ಟ್ ಸಮಥಿಂಗ್ ಡಿಫ್ರೆಂಟ್. ಅಂದರೆ ಇಷ್ಟು ವರ್ಷ ನಿಮ್ಮ ಜೊತೆಗೆ ಜರ್ನಿಯನ್ನು ಮಾಡಿದವರು, ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಎಮೋಷ್ನಲ್ ಸಪೋರ್ಟ್ ಮಾಡ್ಕೊಂಡಿದ್ದವರು, ಆ ಮೊಮೆಂಟಿಗೆ ಆಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮುಕ್ತಾಯ ಆಯ್ತದು ಜರ್ನಿ. ಪಕ್ಕದ ಮನೆಯವರೆಲ್ಲ ಕರ್ಕೊಂಬಂದರು, ಒಂದು ಸ್ವಲ್ಪ ತೊಂದರೆ ಆಯಿತು. ನನಗೂ ತುಂಬ ಅವಮಾನ ಆಯಿತು. ಹಂಗೂ ಏನೋ ಮಾಡ್ಕೊಂಡು ಒಂದು ಸಲ ಸೂಸೈಡು ಮಾಡ್ಕೊಳಕ್ಕೆ ಹೋಗ್ಬಿಟ್ಟೆ. ಜೀವನ ಕೊನೆಗೊಳಿಸ್ಬೇಕು ಅಂತ ಅನ್ನಿಸ್ತು. ಎಷ್ಟು ಕಷ್ಟಪಟ್ಟು ನಾವೆಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತೀವಿ ಜೀವನನ. ಇನ್ನೊಬ್ರ ಜೀವನನ ಇನ್ನೊಬ್ರು ಕೈಯಲ್ಲಿ ಹೆಂಗೆ ತೊಗೋತಾರೆ. ಇದೊಂದೇ ನಮ್ಮ ಕರ್ನಾಟಕ ಜನರು ಅಷ್ಟೇ. ನಾನು ನೋಡ್ತಾನೆ ಇದ್ದೀನಿ, ಒಂದು 2-3 ಎಪಿಸೋಡ್ಸ್ ಹಳೆ ಇದರಲ್ಲಿ ಬಂತು. ಅವರು ಅಷ್ಟೇ. ಸಿ ಐ ಬಿಕಮ್ ಅ ಪ್ರಾಪರ್ಟಿ ಆಫ್ ದೆಮ್. ಆ ಪೊಸೆಸಿವ್ನೆಸ್ ಎಲ್ರಿಗೂ ಇರುತ್ತೆ. ಇವಾಗ ನಾವು ನಮ್ಮ ಮನೇಲಿ ಮಗು ಬಂದಾಗ ಆ ಮಗುವಿಗೆ ಒಂದು ಪೊಸೆಸಿವ್ನೆಸ್ ಇರುತ್ತೆ. ನಿಜ. ಆ ಪೊಸೆಸಿವ್ನೆಸ್ಸು ಎಲ್ರಿಗೂ ಹೆಚ್ಚಾಗಿರುತ್ತದು. ನಮ್ಮಲ್ಲಿ, ನಮ್ಮ ಇಂಡಿಯಾದಲ್ಲಿ ತುಂಬ ಜಾಸ್ತಿ. ಹೊರಗಿನ ದೇಶದಲ್ಲಿ ಇರಲ್ಲ. ಹೊರಗಿನ ದೇಶದಲ್ಲಿ ಬಿಟ್ಬಿಡ್ತಾರೆ ಅದನ್ನು. ಬಟ್ ಇಲ್ಲಾದರೆ ಅಟ್ಯಾಚ್ಮೆಂಟು, ಆ ಒಂದು ಲೈಫ್ನ ಕಂಟಿನ್ಯೂ ಮಾಡ್ತಾರೆ. ಅದು ಕೆಲವು ಮನೆಯಲ್ಲಿ ತುಂಬ ಜಾಸ್ತಿನೂ ಕೂಡ ಇರುತ್ತೆ. ಸೊ ಅವ್ರು ಮಾಡಿದ್ದೇ ಸರಿ ಅನ್ನೋದು, ಅವ್ರು ಮಾಡಿದ್ದೇನೆ ಒಂದು ಕರೆಕ್ಟ್ ಅಂತ ಅನ್ನೋದು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ.
ಅಲ್ಲಿ ಏನಾಗ್ತಾ ಇದೆ, ಅವ್ರಿಗೇನು ತೊಂದರೆ ಆಗಿದೆ, ಆಯ್ತಪ್ಪ ಇಷ್ಟು ವರ್ಷ ಸಾಕಿದ್ರು, ಇಷ್ಟು ವರ್ಷ ಇದ್ರ ಜೊತೆಗೆ, ಇಷ್ಟು ವರ್ಷ ಎಲ್ಲ ಥರದ್ದು ಒಂದು ಒಳ್ಳೆಯ ಒಂದು ವ್ಯವಸ್ಥೆಗಳನ್ನು ಮಾಡಿದ್ರು, ಇವತ್ತು ಯಾತಕ್ಕೆ ಇವ್ರು ಹಿಂಗಾಗಿದ್ದಾರೆ, ಇವ್ರಿಗೇನು ತೊಂದರೆ ಆಗಿದೆ, ಒಂದು ನಿಮಿಷ ಯೋಚನೆ ಮಾಡ್ಬೋದಲ್ಲ. ಸೊ ಯಾವಾಗಲೂ ಅಷ್ಟೇ ಒಂದು ನಾವು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೋತೀವಲ್ಲ, ಅದು ಕಹಿ, ಆ ಕಹಿನ ಮಾತ್ರ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ, ಆ ಸ್ವೀಟ್ ಮೂಮೆಂಟ್ಸನ್ನು ಮರೆಸ್ಬಿಡ್ತೀವಿ. ಸ್ವೀಟ್ ತಿಂದಿದ್ದು, ಸಿಹಿ ತಿಂದಿದ್ದು ಹೊರಟೋಗಿರುತ್ತೆ. ಸೊ ಇದೇ ನಮ್ಮ ಜೀವನ. ಒಂದು ಸ್ವಲ್ಪ ನಾವು ನಮ್ಮನ್ನು ನಾವು ತಿದ್ಕೊಳ್ಳಲ್ಲ, ನಮ್ಮನ್ನು ನಾವು ಅದು ಏನಿದೆ ಜ್ಞಾಪಕ ಇರೋದು ಅದು ನಮ್ಮಲ್ಲಿ ಇರಲ್ಲ. ಆ ಟೈಮಲ್ಲಿ ಎಲ್ಲೋ ಸ್ಥಿತಪ್ರಜ್ಞೆ ಅಂತ ಕರಿತೀವಲ್ಲ, ಅದು ಕಳ್ಕೊಂಡ್ಬಿಡ್ತೀವಿ. ಕಳ್ಕೊಂಡಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಹಾರ್ಡ್ ಫಾರ್ ಪೀಪಲ್ ಟು ಡೈಜೆಸ್ಟ್, ವೆರಿ ಹಾರ್ಡ್ ಫಾರ್ ಪೀಪಲ್ ಟು ಗೋ ಥ್ರೂ ದಟ್ ಕೈಂಡ್ ಆಫ್ ಪೇಯ್ನ್. ಅದಾಗ ಏನಾಗುತ್ತೆ ಅಂದರೆ ಮರೆಯೋದಕ್ಕೆ ಬೇರೆ ಯಾವ್ಯಾವುದೋ ವಿಧವಾಗಿ ಅವರು ಕಂಡುಹಿಡ್ಕೋತಾರೆ. ಅದು ಗೊತ್ತಾದಾಗ ನಾನೇನು ಮಾಡ್ಕೊಳಕ್ಕಾಗಲ್ಲ. ನನಗೆ ಆ ಒಂದು ಪರಿಸ್ಥಿತಿ ಬೇರೆ ಕಡೆಯಿಂದ ಇದೆ. ಸೊ ನನ್ನನ್ನು ನಾನು ಸೇವ್ ಮಾಡಿಕೊಂಡ್ರೆ ಅವ್ರನ್ನ ನಾನು ಬದುಕಿಸ್ಬೋದು. ಕರೆಕ್ಟ್. ಇವಾಗ ಏರ್ಕ್ರಾಫ್ಟಲ್ಲಿ ಹೋಗೋ ನಿಮ್ಗೆ ಹೇಳ್ತಾರೆ, ಫಸ್ಟು ಆಕ್ಸಿಜನ್ ಮಾಸ್ಕ್ನ ನೀವು ಹಾಕ್ಕೊಳ್ಳಿ, ಅದಾಗಿದ್ಮೇಲೆ ಪಕ್ಕದವ್ರಿಗೆ ಹಾಕಿ ಅಂತ. ಯಾಕಂದ್ರೆ ಫಸ್ಟ್ ನಿಮ್ಮನ್ನು ನೀವು ಸೇವ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನೀವೊಂದು ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಲೆವೆಲಲ್ಲಿ ಇರಬೇಕು. ಸೊ ಆ ಥರ ಒಂದು ಲೆವೆಲ್ಲಿಗೆ ನಾನು ಇರಲಿಲ್ಲ ಆಗ ಆ ಪರಿಸ್ಥಿತಿನಲ್ಲಿ. ಅವ್ರಿಗೇನು ನಾನು ಹೇಳಲಿ, ವೆರಿ ಡಿಫಿಕಲ್ಟ್. ಯಾವ ಥರ ನಾನು ಸಪೋರ್ಟ್ ಮಾಡಲಿ, ಏನಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಲಿ. ಸೊ ಹಾಗಾಗಿ ಅವರು ಪಕ್ಕದ ಮನೆಯವರು ಅವರು ಇವರೆಲ್ಲ ಬಂದಾಗ ಒಂದು ತುಂಬ ಅವಮಾನ ಆಗಿಬಿಟ್ಟು ವೆಂಟ್ ಔಂಡ್. ಆಮೇಲೆ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲಿ ಸೇವ್ ಆಯಿತು ನನ್ನ ಲೈಫನ್ನು. ಅಲ್ಲಾಗಿದ್ಮೇಲೆ ಐ ಕೇಮ್ ಬ್ಯಾಕ್, ಪ್ಲ್ಯಾನ್ ಮಾಡಿದೆ. ಸೇವ್ ಆಯಿತು ಅಂದರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ರಿ? ಕರೆಕ್ಟ್. ಅಲ್ಲಿ ಒಬ್ಬರು ಪಾಕಿಸ್ತಾನಿ ಬಂದಿದ್ದರು. ಏನೋ ಉರ್ದುನಲ್ಲಿ ಮಾತಾಡ್ಕೊಂಡು ಹಾಗೆ ಅವತ್ತು ರೈಲ್ವೆ ಸ್ಟ್ರೈಕ್ ಬೇರೆ. ನನ್ನ ಗ್ರಾಚಾರ ಚೆನ್ನಾಗಿತ್ತು, ಅದೇ ಇನ್ಸಿಡೆಂಟ್ ಅಂದಿದ್ದು. ನಮ್ಮ ಜರ್ಮನಿಲಿ ರೈಲೆಲ್ಲ ಹೋಗೋದಿಲ್ಲ, ಯಾವಾಗಲೂ ಕೆಟ್ಟೋಗಿ ನಿಂತ್ಕೊಂಡ್ರೆ ಇರ್ತದೆ, ಯಾವಾಗಲೂ ಸ್ಟ್ರೈಕ್ ಇರುತ್ತಲ್ಲಿ. ರೈಲ್ ಅಂತಂದರೆ ಸಿಗೋದಿಲ್ಲ ಅಲ್ಲಿ. ಸೊ ಹೋದಾಗ ಅವರು ಬಂದು ಪಾಕಿಸ್ತಾನಿ ಹಂಗೆ ಕೂತಿದ್ದ. ನಾನು ಯಾವುದೋ ಒಂದು ಬರುತ್ತೆ ಗೂಡ್ಸ್ ಟ್ರೈನ್ ಎಗರ್ಬಿಡೋಣ ಅಂತ ಅಂದ್ಕೊಂಡೆ, ಯಾವುದೂ ಬರಲಿಲ್ಲ ಅಲ್ಲಿ. ಸರಿ ಕೂತಿದ್ದಾಗ ಇವ್ರು ಬಂದರು. ಬಂದಂಗೆ ಮಾತಾಡಿಸ್ಕೊಂಡು ಬಾ ಕಾಫಿ ಕುಡಿಯೋಣ ಅಂಥೇಳಿ. ಕಾಫಿ ಅಂದರೆ ಚಾಯ್ ಅವ್ರ ಮಾತಾಡಿ. ಸೊ ಕರ್ಕೊಂಡೋದ್ರು ಹೊರಕ್ಕೆ. ಹಂಗೆ ನಾನು ಡೈವರ್ಟ್ ಮಾಡದೇ ಇದ್ದರೆ ಬಹುಶಃ ಇವತ್ತು ಇರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅನಿತಾ ಸಿಗ್ತಿರ್ಲಿಲ್ಲ ಕರ್ನಾಟಕಕ್ಕೆ, ಇಂಡಿಯಾಗೆ. ಸೊ ಮುಗಿದೋಗಿರೋದಲ್ಲೇ. ಅಲ್ಲಾಗಿದ್ದ ಮೇಲೆ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಇಲ್ಲ ಇದು ಯಾವುದೋ ಕಾರಣಕ್ಕಾಗಿದೆ ಇದು. ಸೊ ಸುಮ್ಮನೆ ಎಲ್ಲ ಆಗಲಿಕ್ಕಿಲ್ಲ, ಲೆಟ್ ಮೀ ರೀಥಿಂಕ್. ಬೇಕು ಅಂತಂದರೆ ಮತ್ತೆ ನೀವು ರೈಲ್ವೆ ಟ್ರ್ಯಾಕ್ ಇದೆ, ಮತ್ತೆ ಬರೋಣ. ಇಲ್ಲಾಂದರೆ ಇವತ್ತು ರೈಲ್ವೆ ಸ್ಟ್ರೈಕ್ ಬೇರೆ, ಮತ್ತೆ ನೋಡೋಣ ಅಂಥೇಳಿ ಡಿಸೈಡೆಡ್. ಐ ವೆಂಟ್ ಹೋಮ್. ಅದಾಗಿದ್ಮೇಲೆ ನನಗೊಂದಷ್ಟು ಐಡಿಯಾ ಬಂತು, ಇದೆಲ್ಲ ಆಗ್ತದೆ, ಇಷ್ಟೆಲ್ಲ ನನಗೆ ಗೊತ್ತು, ನಾನು ಇಷ್ಟೆಲ್ಲ ಒಂದು ಅಚೀವ್ ಮಾಡಲಿಕ್ಕೆ ಒಂದು ಕೂತಿದ್ದೀನಿ, ನನಗೆ ಯಾಕಿದು ಇಲ್ಲೇ ಬಿಡಬೇಕು. ಇವತ್ತು ನಾನು ಆಯ್ತಪ್ಪ, ನಾನು ಇಂಡಿಯಾಗೆ ಹೋಗಿ ಮಾತಾಡಿದ್ರೆ ಏನೋ ಒಂದು ತೊಂದರೆ ಆಗ್ಬೋದು. ಇವತ್ತು ಹೋಗೋ ಬದಲಾಗಿ ನಾಳೆ ಅವರೇ ಹೊಡೆದಾಕ್ತಾರೆ, ಪರವಾಗಿಲ್ಲ, ನೋ ಇಶ್ಯೂಸ್, ಲೆಟ್ ಮಿ ಗೋ. ಸೊ ಲೆಟ್ ಮಿ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್. ಎಷ್ಟೋ ಪ್ರಾಕ್ಟೀಸಸ್ಸು ರಾಂಗ್ ಆಗಿದೆ. ಆಮೇಲೆ ಎಷ್ಟೋ ಜನರಿಗೆ ಏನೂ ಗೊತ್ತಿಲ್ಲ. ನಾನು ಕಲ್ತಿರೋದನ್ನೆಲ್ಲ ನನಗೆ ಏನು ಪ್ರಯೋಜನ, ನಾನು ಯಾರಿಗೆ ಹೇಳಿದೆ, ಏನು ಮಾಡಿದ್ದೀನಿ ನಾನು ಇವತ್ತಿನವರೆಗೂ. ನಾನು ಮನುಷ್ಯರಾಗಿ ಬದುಕಿರಲಿಲ್ಲ. ಅಟ್ಲೀಸ್ಟ್ ನಾನೊಂದು ಹ್ಯುಮ್ಯಾನಿಟಿನ ತೊಗೊಂಡೋಗಿ ಅಪ್ಲಿಫ್ಟ್ ಮಾಡ್ಬೋದಲ್ಲ, ಒಂದಷ್ಟು ಆ್ಯಕ್ಟಿವಿಟೀಸ್ ನಾನು ಮಾಡ್ಬೋದಲ್ಲ, ಯಾತಕ್ಕೆ ಮಾಡಿಲ್ಲ. ವರ್ಲ್ಡಿಗೆ ಬೇಕಾಗಿರೋದೇನೋ ಗಲಾಟೆಗಳೆಲ್ಲ ಕಡೆ ಇದೆ. ಯುಕ್ರೇನ್ ವಾರಲ್ಲಿ ನಾನು ಮಿಷನ್ ಗಂಗಾ ಪ್ರಾಜೆಕ್ಟಲ್ಲಿ ಐ ವಾಸ್ ಪಾರ್ಟ್ ಆಫ್ ದಟ್. ಆವಾಗ ನನಗೆ ತುಂಬ ಇಂಪ್ಯಾಕ್ಟ್ ಕೊಟ್ಬಿಡ್ತದೆ ನನಗೆ ಮಿಷನ್ ಗಂಗಾ. ಯುಕ್ರೇನ್ ವಾರಲ್ಲಿ ಅಲ್ಲಿಂದ ಏರ್ ಲಿಫ್ಟ್ ಮಾಡಿದ್ರು. ಕರೆಕ್ಟ್. ನಾನಲ್ಲಿ ಬಾರ್ಡ್ರಲ್ಲಿ ಕೂತ್ಕೊಂಡು ಒಂದು 10 ದಿನ ಅಲ್ಲಿ ಎಲ್ಲರನ್ನೂ ಸೇವ್ ಮಾಡಿದ್ವಿ. ಇಂಡಿಯನ್ಸನ್ನೆಲ್ಲ ನಾನು C-17 ಗ್ಲೋಬ್ ಏರ್ಕ್ರಾಫ್ಟಲ್ಲಿ ಹಾಕಿ. ಇವರು ಮೇಜರ್ ಜನರಲ್ ವಿ ಕೆ ಸಿಂಗ್ ಕೂಡ ಸಿಕ್ಕಿದ್ರು. ನಿಮ್ಗೆ ಫೋಟೋ ಕೂಡ ಕೊಡ್ತೀನಿ ನಾನು ನಿಮಗೆ. ಸೊ ಅವರು ಸಿಕ್ಕಿದ್ರು. ಅದೆಲ್ಲ ನನ್ನ ಬಾರ್ಡ್ರಲ್ಲಿ ರಿಲೆಂಟ್ಲೆಸ್ ಎಲ್ಲ ಕೆಲಸ ಮಾಡಿ ಊಟ ಎಲ್ಲ ಕೊಟ್ಟು ಜನರಿಗೆ ಹಸ್ತವ್ರಿಗೆ. ಅಲ್ಲಿ 5 ದಿನ 6 ದಿನ ಪಾಪ ಚಳಿಲಿದ್ದಾರೆ. -10 -15 ನಾಯಿ ಬೆಕ್ಕು ಇಲಿ ಎಲ್ಲ ಬರ್ತಾ ಇದೆ ಅಲ್ಲಿ. ಸೊ ಎಲ್ಲರನ್ನೂ ಈ ಕಡೆ ಬಾರ್ಡ್ರಲ್ಲಿ ತೆಗೆದು ನಮ್ಮವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಈ ಥರ ಎಲ್ಲ ನಾನು ಲೈಫ್ ನೋಡಿದೆ. ಆಮೇಲೆ ಒಂದಷ್ಟು ಹ್ಯುಮ್ಯಾನಿಟಿ ನಾನು ಕಲ್ತ್ಕೊಂಡು, ಏನು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಆ್ಯಂಡ್ ಹೌ ಹ್ಯೂಮನ್ ಲೈಫ್ ಇಸ್ ಎಲ್ಲ ಇರುತ್ತೆ. ಒಂದು ಸೆಕೆಂಡ್, ಇವಾಗ ನಂದೊಂದು ಕೇಸ್ ಸ್ಟಡಿ ನೀವು ತೊಗೊಂಬಂದಿದ್ದೀರಿ, ವಂಡರ್ಫುಲ್ ಥಿಂಗ್. ಬಟ್ ಎಲ್ಲ ಇರುತ್ತೆ. ವಾರ್ ಸ್ಟ್ರೈಕ್ ಆಯಿತು ಅಂತಂದರೆ ಯೋಚನೆ ಮಾಡಿ, ಎಲ್ಲ ಬಿಟ್ಟು ಒಂದು ಸೆಕೆಂಡ್ ಅವ್ರ ಇಡೀ ಲೈಫ್ ಒಂದು ಬ್ಯಾಗ್ ಹೊಟ್ಟೋಗುತ್ತೆ. ಆ ಬ್ಯಾಗು ಎತ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ಲೋ ಬಾರ್ಡರ್ ದಾಟಿ ಗೊತ್ತಿಲ್ಲ. ನಿಜ. ಈ ಒಂದು ಕಂಡೀಷನ್ನಲ್ಲಿ ನಮ್ಮ ಲೈಫ್ ಕೂತಿದೆ. ಈ ಒಂದು ಕಂಡೀಷನಲ್ಲಿ ನಾವು ಕೂತಿರೋವಾಗ ಏನು ಹೇಳೋಕ್ಕಾಗತ್ತೆ.